ಗುಡಿ ಎಂದೇ ಹೆಸರಾಗಿರುವ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜಧಾನಿ. ತಮ್ಮ ಜೀವನ ಕಟ್ಕೊಳ್ಳೋದಕ್ಕೆ, ತಮ್ಮ ಕನಸುಗಳನ್ನ ನನಸಾಗಿಸ್ಕೊಳ್ಳೋದಕ್ಕೆ, ತಮ್ಮ ಅಸ್ತಿತ್ವನ ಹುಡುಕೊಂಡು ಬರೋ ಪ್ರತಿಯೊಬ್ಬ ವಲಸಿಗನಿಗೂ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಅಣ್ಣವ್ರ ಹಾಡನ್ನ ಬಾಯಿಪಾಠ ಮಾಡಿಸೋ ಈ ಊರು ಬರೀ ಊರಷ್ಟೇ ಅಲ್ಲ, ಒಂದು ಎಮೋಷನ್ ಅಂದ್ರೂ ತಪ್ಪಾಗೋದಿಲ್ಲ. ನಮ್ಮ ಹುಟ್ಟೂರು ನಮಗೆ ನೆನಪುಗಳ ಧರ್ಮಸ್ಥಳ ಆದರೆ, ದುಡಿಮೆನೆ ನಂಬ್ಕೊಂಡು ಬರೋ ಪ್ರತಿಯೊಬ್ಬನ್ನು ಬಾಚಿ ತಪ್ಕೊಂಡು ಜೋಪಾನ ಮಾಡೋ ಈ ನಮ್ಮ ಬೆಂದ ಕಾಣಲು ನಮ್ಮ ಕರ್ಮಸ್ಥಳ. ಇಲ್ಲಿಗೆ ಬರೋ ಜೀವಗಳು ತಮ್ಮ ಮನಸ್ಸಿಗೆ ಹಿಡಿಸುವಂತ ಜೋಡಿಗಳನ್ನ ಹುಡುಕೋತಾರೆ. ಈ ಪ್ರೇಮಿಗಳು ತಮ್ಮ ಸಂಬಂಧದಲ್ಲಿ ಖುಷಿಯಾಗಿರ್ಲಿ ಅಥವಾ ನೊಂದಿರಲಿ, ತಮ್ಮ ಪರಿಸ್ಥಿತಿಯ ಬಗ್ಗೆ ತರ್ಕ ಮಾಡೋದಕ್ಕೆ ಹೋಗುವ ಪುಣ್ಯಸ್ಥಳ ಅಂದ್ರೆ ಬಾರು. ಆದರೆ ಈ ಪುಣ್ಯಸ್ಥಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋರು ಖುಷಿಲಿರೋರು ಅಲ್ಲ, ನೊಂದಿರೋರು ಅಲ್ಲ. ಈ ಎರಡರ ಮಧ್ಯೆ ಇರುವ ಒಂದು ವಿಭಿನ್ನವಾದ ವರ್ಗ, ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ಅಲ್ಲಿರೋರು. ಇಂಥದ್ದೇ ಒಂದು ಪುಣ್ಯಸ್ಥಳದಲ್ಲಿ ಆರಂಭವಾಗುವ ಕಥೆ ಇದೀಗ ನಿಮ್ಮ ಸನಿಹಕ್ಕೆ. ಕುಡಿಲಿಕ್ಕೆ ಹತ್ತಿದ್ದೆನ್ನ, ಕುಡಿಲಿಕ್ಕೆ ಹತ್ತಿದ್ದೆನ್ನ, ರಾಗಿ ರಾಗಿ ಕುಡಿಲಿಕ್ಕೆ ಹತ್ತಿದ್ದೆನ್ನ. ಸರ್ 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 ನೀವು ಕುತ್ಕೋಬಿಡಿ. ಯಾಕರು ಇಲ್ಲೇನ್ ವಾಸ್ತು ಪ್ರಾಬ್ಲಮ್? ವಾಸ್ತು ಅಲ್ಲ, ನಮ್ ಭಯ ಬಂದ್ರೆ ನೀನ್ ವಾಸ್ತವಾಗೆ ಪ್ರಾಬ್ಲಮ್. ಯಾವನ ನಿನ್ ಭಯ? ಊರಿ ಹೊಸ್ಬನ? ಏನೀಗ? ಬಿಡು ಬಿಡು, ಇನ್ನೈತೆ ಮಾರಿಯಪ್ಪ. ನಮ್ ಭಯ್ಯ ಬರ್ಲಿ, ಧೂಳು ಎಬ್ಬಿಸ್ತಾರೆ. ಅಲ್ಲ ಚಿನ್ನ, ಈಗ ತಾನೇ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಿನ್ನ ಹೆಸರಲ್ಲಿ ಒಂದು ಪೂಜೆ ಮಾಡಿಸಿ ಟಕ್ ಅಂತ ಫೋನ್ ಮಾಡ್ತೀನಿ. ಓಕೆ? ಮಿಸ್ ಯು ಟು ಬೇಬಿ, ಐ ಲವ್ ಯು. ಬದುಕ್ಬಿಟ್ಟವನೆ ಬಡ್ಡಿ ಮಗನ ಅದೃಷ್ಟ ಚೆನ್ನಾಗೈತೆ. ಕುಡಿ ಎನರ್ಜಿ ಡ್ರಿಂಕು. ಸಾರ್, ಮಗುನು ನೀವೇ ಚೂಟಿ, ಈಗ ತೊಟ್ಲೂನು ನೀವೇ ತುಗ್ತಿರಲ್ಲ ಸಾರ್. ಮಗುನ ನಾನೇ ಗುರು. ಮಗು ಹುಡ್ತಾನೆ ಬಾರ್ ಹುಡಿಕೊಂಡ್ಬಿಟ್ಟಿದೆ. ಸಾರ್, ಏನೋ ಕೆಲ್ಸ ಅಂತ ಚಿಕ್ಕಮಂಗ್ಳೂರಿಂದ ಬೆಂಗಳೂರಿಗೆ ಬಂದೆ. ಏನೋ ಬಿಟ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದ್ರೆ ನೀವೇ ಸರಿಯಾಗಿ ಬಿಟ್ಬಿಟ್ರಲ್ಲ ಸಾರ್. ಯಾಕೆ ಸಾರ್? ಚಿನ್ನ, ಯಾರಿಗೋ ಐ ಲವ್ ಯು ಅಂದಲ್ಲಪ್ಪ ಫೋನಲ್ಲಿ. ನಮ್ಮ ಹುಡುಗಿಗೆ ಗುರು, ನಮ್ಮ ಹುಡುಗಿಗೆ ಐ ಲವ್ ಯು ಅಂದ್ರೆ ಇವ್ರದ್ದೇನ್ ಪ್ರಾಬ್ಲಮ್ಮು? ಮತ್ತೆ ಅವಾಗ್ಲೇ ದೇವಸ್ಥಾನದಲ್ಲಿದ್ದೆ, ಪೂಜೆ ಅರ್ಚನೆ ಅಂತ ಬೇರೆ ಸುಳ್ಳು ಹೇಳ್ತಿದ್ದೆ. ಯಾಕರು ಇಲ್ಲೇನ್ ದೇವ್ರಿಲ್ವಾ? ಅಲ್ದೆ ತೀರ್ಥ ಬೇರೆ ಕೊಡ್ತಾರ? ಸರ್, ಸುಳ್ಳು ಹೇಳ್ದೆ ಅದ್ ಯಾವ ಹುಡುಗಿನ ಮೇಂಟೈನ್ ಮಾಡಕ್ಕಾಗತ್ತೆ ನೀವೇ ಹೇಳಿ ಸರ್. ದಬಾಸ್ಗೆ ಐ ಲವ್ ಯು ಶಬ್ದ ಕೇಳಿದ್ರೆ ಸರಿ ತಪ್ಪ ಬರುತ್ತೆ. ಯಾಕೆ ಸರ್ ಐ ಲವ್ ಯು ಅಂದ್ರೆ ಏನ್ ಸರ್ ತಪ್ಪು? ಅದೊಂದ್ ದೊಡ್ಡ ಕತೆ. ಒಂದಾಡೋದು ಕಾಲದಲ್ಲಿ ಬೇಬಿ, ಕತೆ ಕೇಳಿರೋರ್ಗಿಂತ ಅದನ್ನ ಅನುಭವಿಸ್ತವ್ರು ಹೇಳಿದ್ರೇನೆ ಚಂದ. ನೀವು ಶುರು ಮಾಡಿ ಭಯ್ಯ. ಜೀವನದಲ್ಲಿ ಮರೆಯೋಕ್ಕಾಗದಿರೋ ದಿನಗಳು ಸುಮಾರು ಬರುತ್ತೆ, ಆದರೆ ಜೀವನನೇ ಬದಲಾಯಿಸೋ ದಿನಗಳು ಬಹಳ ಕಡಿಮೆ. ಅಂಥದ್ದೇ ಒಂದು ದಿನ ನನ್ನ ಅವಳ ಭೇಟಿಯಾಗಿದ್ದು. ಅವತ್ತು ಆ ಕ್ಷಣ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಅಲ್ಲ, ಒಂದು ಹೊಸ ಕಾದಂಬರಿನೇ ಶುರು ಆಯಿತು. ಎಷ್ಟೊತ್ತೆ ಕಾಯೋದು ನಿನ್ಗೆ?
ಬ್ಯಾಚುಲರ್ ಪಾರ್ಟಿಗೂ ಯಾರಾದ್ರೂ ಲೇಟ್ ಆಗಿ ಬರ್ತಾರಾ? ಇವಳು ನೋಡಿದ್ರೆ ನೀನ್ ಬರ್ದೆ ಮದ್ವೆ ಆಗದೆ ಡೌಟು. ಹೋಗ್ಲಿ ಬಿಡು, ಎಲ್ಲಿದ್ಯಾ ಹೇಳು? ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಲ್ಲಿದ್ದೀನಿ. ಸರಿ ಸರಿ, ಬೇಗ ಬಾ. ಬಂದೆ. ಎಲ್ಲಿಗೆ ಹೋಗ್ತಿದ್ದೀರಾ? ಹೇಳೆ, ಎಲ್ಲಿಗೆ? ಗುಡ್ ಮಾರ್ನಿಂಗ್ ಮೇಡಮ್. ಮದುವೆಗೂ ಮುಂಚೆ ಎಲ್ಲ ಪಾರ್ಟಿ ಮಾಡ್ತಾ ಇದ್ದೀರಾ? ಬ್ಯಾಚುಲರ್ ಪಾರ್ಟಿ. ಓ, ನಿಮ್ಮ ಬ್ಯಾಚುಲರ್ ಪಾರ್ಟಿನ ಇನ್ನೂ ಮೆಮೊರೇಬಲ್ ಆಗ್ಸೋದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಒಂದು ಆಫರ್ ಇದೆ ಮೇಡಮ್. ಏನ್ ಆಫರ್? ಇವತ್ತು ನಮ್ ರೆಸ್ಟೋರೆಂಟ್ಗೆ ಬರೋ ಗೆಸ್ಟ್ಗಳಲ್ಲಿ ಯಾರನ್ನಾದ್ರೂ ನೀವು ಫೂಲ್ ಮಾಡಿದ್ರೆ ಅದನ್ನ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ಗೆ ಬಳಸ್ಕೋತೀವಿ. ಮತ್ತೆ ನಿಮ್ ಇವತ್ತಿನ ಬಿಲ್ಲು ಕಂಪ್ಲೀಟ್ಲಿ ಫ್ರೀ. ಸೊ ನೀವು ಬಿಲ್ಲು ಫ್ರೀ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಓಕೆ ಮೇಡಮ್. ಅಲ್ವೇನೆ? ಆಲ್ ದಿ ಬೆಸ್ಟ್ ಮೇಡಮ್. ಸೊ ಯಾರನ್ನ ಕುರಿ ಮಾಡ್ತೀಯ ಇವತ್ತು? ಆ ಡೋರಿಂದ ಯಾರು ಬರ್ತಾರೋ ಅವ್ರಿಗೆ. ಮ್ಯಾಟ್ರಿಮೋನಿಲಿ ಫೋಟೋ ಹಾಕಿದ್ರು ಹುಡುಗಿ ಸಿಗ್ತಾ ಇಲ್ಲ, ಟಿಂಡರಲ್ಲಿ ಫೋಟೋ ಹಾಕಿದ್ರು ಹುಡುಗಿ ಸಿಗ್ತಾ ಇಲ್ಲ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಮಗ OLX ಅಲ್ಲಿ ಹಾಕ್ಬಿಡು. ಹಾ, ಬೇಕಿತ್ತ ನಂಗಿದು? ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿನ್ಗೆ? ಹಾ, ಏನ ಕೇಳ್ತಾ ಹೇಳ ನೋಡ. ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಮಾತಾಡೋ. ನನ್ನ ಹತ್ರ? ಹೌದು. ಈಗ್ಲೂವೆ? ಹೌದು. ಯಾಕಮ್ಮ, ಏನ್ ಮಾಡ್ದ ಅವನು? ಅಯ್ಯೋ, ಏನಂತ ಹೇಳಿ ಅಣ್ಣ? ಅಣ್ಣ? ಅಣ್ಣನ? ಲೇ ಆದಿತ್ಯ, ನನ್ ತಂಗಿಗೆ ಏನೋ ಮಾಡ್ದೆ? ತಂಗಿನ? ಆದಿತ್ಯನ? ನಾ ಹೇಳಿಲ್ವಾ ಅವಳಗ್ ನಾ ಯಾರು ಅನ್ನೋದೇ ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿಯಾಳೆ. ನಾನಲ್ಲ ಮಾಧು. ಹೆಸರು ಕೂಡ ಸುಳ್ಳು ಹೇಳಿ ನನಗ್ ಮೋಸ ಮಾಡಿದಾರಣ್ಣ. ಲೇ ಆದಿ, ನನ್ ತಂಗಿಗೆ ಏನೋ ಮೋಸ ಮಾಡ್ದೆ? ಒಂದ್ ನಿಮಿಷ, ಏನ್ ಮೋಸ ಮಾಡ್ದೆ? ಪ್ರೀತಿ ಗೀತಿ ಇತ್ಯಾದಿ ಅಂತ ಎಲ್ಲ ಓಡಾಡಿ ಯಾರು ಗೊತ್ತೇ ಇಲ್ಲ ಅಂತ ಹೇಳ್ತಾರಲ್ಲ ಅಣ್ಣ. ಅಯ್ಯೋ, ಪ್ರೀತಿ ಗೀತಿ ಸರಿ, ಇತ್ಯಾದಿ ಕೂಡ ಮಾಡಿ ಈಗ ಏನು ಗೊತ್ತಿಲ್ಲದ ತರ ಕೂತಿದ್ಯಲ್ಲ. ನಾಚಿಕೆ ಆಗೋದಿಲ್ಲ ನಿನಗೆ? ಆಯ್ತು, ನಾಚಿಕೆ ಆಯ್ತು. ನಾನ್ ತಪ್ಪು ಮಾಡಿದೀನಿ. ನನಗೆ ಇವತ್ ಪ್ರಾಯಶ್ಚಿತ್ತ ಆಗ್ಲೇಬೇಕು. ಇವತ್ತೇ, ಇವಾಗ್ಲೇ. ಎದರ ಮೇಲೆ ನಮ್ದು ಗೊತ್ತಲ್ಲ, ನ್ಯಾಯ ಅಂದ್ರೆ ನ್ಯಾಯ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವತ್ತು ನನ್ನ ಜೀವನದ ಅತಿ ಅಮೂಲ್ಯವಾದ ದಿನ. ಗರ್ಲ್ ಫ್ರೆಂಡ್ ನಂಗೆ ವಾಪಸ್ ಸಿಕ್ಕಿದ್ದಾಳೆ. ಒಂದು ಚಿಕ್ಕ ವಿಚಾರದಿಂದ ಒಂದು ದೊಡ್ಡ ಜಗಳ ಆಗಿ ನಾವಿಬ್ರು ದೂರ ಆಗಿದ್ವಿ. ಆ ನೋವಿಂದ ಕೊರ್ಗಿ ಕೊರ್ಗಿ ಆಸ್ಪತ್ರೆ ಸೇರಿ ನಿಮ್ಯಾನ್ಸಲ್ ಹುಚ್ಚ ಆಗಿ ಚಚೆ ನನ್ ಕಷ್ಟ ನೀವು ಕೇಳ್ಬೇಡಿ. ಬಟ್ ಇವತ್ ಆ ನೋವನ್ನ ಕೊನೆ ತನಕ ವರ್ಷಕ್ಕೆ ರೆಡಿ ಆಗಿದ್ದೀನಿ ನಾನು. ನಿಮ್ಮೆಲ್ಲಾರ ಸಮ್ಮುಖದಲ್ಲಿ ನಾನು ಇವಳನ್ನ ಮದುವೆ ಆಗಿ ರೆಡಿ ಆಗಿದ್ದೀನಿ. ಚಪ್ಪಾಳೆ. ಪ್ರತಿ ವರ್ಷ ಒಂದು ಮಗು ಆಗ್ಲಿ ಅಂತ ನೀವೆಲ್ಲರೂ ಆಶೀರ್ವದಿಸಿ. ಸಾಕು. 2 ವರ್ಷಕ್ಕೊಂದ್ ಸಾಕ? ಕೋಪ ಮಾಡ್ಕೊಂಡಾಗ್ಲೂ ಸುಂದರವಾಗಿ ಕಾಣ್ತೀರಾ. ಈ ತರ ಸುಂದರವಾಗಿ ಕಾಣೋದ್ ಬಿಟ್ಟು ಲೈಫಲ್ಲಿ ಏನ್ ಮಾಡೋದ್ ನೀವು? ಹೆಸರು ಅಮೃತ ಅಂತ, ಮನೆಯವರೆಲ್ಲ ಪ್ರೀತಿಯಿಂದ ಡಿಂಪಿ ಅಂತ ಕರೀತಾರೆ. ಡಿಂಪಿ? ಊರು ಚಿಕ್ಕಮಂಗ್ಳೂರ್ ಹತ್ರ ಹೊಂಚೇರಳ್ಳಿ. ನನ್ ಮೊದಲನೇ ಹಾಲು ಉದಿರ್ದಾಗಿಂದ ಡೆಂಟಿಸ್ಟ್ ಆಗ್ಬೇಕಂತ ಒಂದು ಆಸೆ. ಸೊ ಬೆಂಗಳೂರಿಗೆ ಬಂದು BDS ಮುಗಿಸಿ ಈಗ ಒಂದ್ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ಕೊಂಡಿದೀನಿ. ಸೂಪರ್. ನೀವು? ನನ್ನ ಹೆಸರು ಆದಿ ಅಂತ. ನಮ್ಮನೇಲಿ ಪ್ರೀತಿಯಿಂದ ನಾಯಿ, ಕತ್ತೆ, ಕೋತಿ ಅಂತ ಕರೀತಿರ್ತಾರೆ. ನಾನು ಮೂಲತಃ ಮೈಸೂರು ಮಂಡ್ಯ ಭಾಗದ ಶ್ರೀರಂಗಪಟ್ಟಣ ಅನ್ನೋ ಊರಿಂದ ಬರೋದು. ಚಿಕ್ಕವನಿಂದ ಏನಾಗಬೇಕು ಅಂತ ದೇವರನೆಗ್ಲೂ ಗೊತ್ತಿರಲಿಲ್ಲ. ಆ ಕಾರಣದಿಂದ ಇಂಜಿನಿಯರ್ ಆದೆ. ಇಂಜಿನಿಯರಿಂಗ್ ಮುಗಿದ್ಮೇಲೆ ಎಲ್ಲಾರ ತರ ಒಂದು DSLR ಕ್ಯಾಮ್ರಾ ತಗೊಂಡು ಅಲ್ಲಿ ಇಲ್ಲಿ ಫೋಟೋಗ್ರಫಿ ಮಾಡ್ಕೊಂಡು ದೊಡ್ಡ ಫೋಟೋಗ್ರಾಫರ್ ತರ ಓಡಾಡ್ತೀನಿ. ಅವಾಗ ಒಂದು ಒಳ್ಳೆ ಫೋಟೋಗ್ರಫಿ ಮಾಡ್ತಿರ್ತೀನಿ ಅಷ್ಟೇ. ಸಿಂಪಲ್ ಲಾಜಿಕ್ ಲೈಫಲ್ಲಿ ಏನೇ ಮಾಡೋ ಖುಷಿಯಾಗಿರು. ಓ ಏನಾಯ್ತು? ಅದು ನಿಮ್ ನಂಬರ್ ಇಲ್ಲ. ಈಗ ಚೆಕ್ ಮಾಡಿ.
ಕಾಂಟ್ಯಾಕ್ಟ್ ಇನ್ಫೋಗೆ ಬೇಕಾಗತ್ತೆ. ಅಮೃತ ಲೇಟ್ ಆಯ್ತು, ಹೊರಡಣ್ವಾ? ಹ್ಮ್ ನೈಸ್ ಮೀಟಿಂಗ್ ಯು. ಚೆನ್ನಾಗೆ ಕಲಿತ್ರೆ ನಾನೇನ್ ಕಮ್ಮಿನ ಹೋಗ. ನಿನ್ ಮಗಂದು ಅದೃಷ್ಟ. ಮಗ ದೊಡ್ಡ ಮನೆ ಹುಡುಗಿ ಅನ್ಸುತ್ತೆ ಕಣ. ಕಾದೇ ಗೊತ್ತಿಲ್ವಾ, ಅತಿ ಆಸೆ ಗತಿಗೇಡು. ಮಿತಿ ಆಸೆ ನಾಚಿಗೇಡು. ನನ್ಗೆ ಇಷ್ಟ. ಡಿಂಪೆ ಹಾ? ಏನು ಮರ್ತಿಲ್ವಾ? ಏನು ಅಂತ ಅನ್ಸೋ ಈ ನಕ್ಷತ್ರಗಳು ಬೆಂಗಳೂರಿನಲ್ಲಿ ತುಂಬಾ ದೂರ ಇದೆ ಅಂತ ಅನ್ಸುತ್ತೆ ಅಲ್ವಾ? ಈ ಊರಿನಲ್ಲಿ ಅವಕಾಶಗಳಿಂದ ಓಡ್ತಾ ಆಕಾಶ ನೋಡೋದೇ ಮರ್ತ್ಬಿಟ್ಟಿದೀವಿ. ನಿಜ. ಅಲ್ಲಿ ನೋಡಲ್ಲಿ ಪೋಲ್ ಸ್ಟಾರ್. ಧ್ರುವ ತಾರೆ. ನನ್ಗೆ ಹೇಳ್ಕೊಡ್ತೀಯಾ? ನಾವ್ ಚಿಕ್ಕವರಾಗಿದ್ದಾಗ ನಾನು ಶ್ವೇತಕ್ಕ ಆ ಪೋಲ್ ಸ್ಟಾರ್ ನ ಗುರ್ತಿಟ್ಕೊಂಡು ಅದ್ರ ಸುತ್ತ ಇರೋ ಸ್ಟಾರ್ಸ್ನೆಲ್ಲ ಎಣಿಸ್ತಿದ್ವಿ. ಆದ್ರೆ ಅದೆಲ್ಲ ಈಗ ಬರೀ ನೆನ್ಪಷ್ಟೇ. ಅದನ್ನೇ ನಿಂಗೆ ಕೇಳಬೇಕು ಅನ್ಕೊಂಡಿದ್ದೆ. ಆಕ್ಚುಲಿ ಅಕ್ಕಂಗೆ ಏನಾಗಿದ್ದು? Ours was a happy family. ಅಕ್ಕ ಭಾವ ಇಬ್ರು ಚೈಲ್ಡ್ಹುಡ್ ಲವರ್ಸ್. ಒಟ್ಟೊಟ್ಟಿಗೆ ಆಡ್ತಾ ಬೆಳೆದೋರು. ಮದ್ವೆನೂ ಆಯ್ತು. ನಮ್ಮ ಭಾವ ಮಿಲಿಟರಿಲಿ ಕೆಲಸ ಮಾಡ್ತಾ ಇದ್ರು. ಅಕ್ಕ 8 months ಪ್ರೆಗ್ನೆಂಟ್ ಆಗಿದ್ದಾಗ ಅರ್ಜೆಂಟ್ ಕೆಲ್ಸದ ಮೇಲೆ ಕಾಶ್ಮೀರ್ ಹೋಗಿ ಬರ್ತೀನಿ, ಡೆಲಿವರಿ ಆಗೋಕ್ ಮುಂಚೆನೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಹೋಗಿದ್ರು. ಅವತ್ತೇ ನಮ್ಮ ಭಾವನ್ನ ಕೊನೆ ಸಲ ನೋಡಿದ್ದು. ಹಿ ನೆವರ್ ಕೇಮ್ ಬ್ಯಾಕ್. ಈ ವಿಷಯ ಕೇಳ್ತಿದ್ದಂಗೆ ಅಕ್ಕ ಮೂರ್ಛೆ ಬಿದ್ದೋದ್ಲು. ಯಾರೆಷ್ಟೇ ಬೇಜಾರಲ್ಲಿದ್ರು ನಮ್ಮಕ್ಕ ಅವ್ರನ್ನ ನಗಿಸ್ತಿದ್ಲು. ಅವಳು ತನ್ನ ಖುಷಿನ ಸುತ್ತಮುತ್ತ ಇದ್ದವ್ರಿಗೆಲ್ಲ ಹಂಚಿ ತನ್ಗೆ ಇಲ್ದಿರಂಗೆ ಖಾಲಿ ಮಾಡ್ಕೊಂಡ್ಬಿಟ್ಲೇನೋ ಅನ್ಸುತ್ತೆ. ಅವಳ ಹೊಟ್ಟೆಗೆ ಬಿದ್ದಿದ್ದ ಇಂಪ್ಯಾಕ್ಟಿಂದ ಭಾವನ ಜೊತೆಗ ಮಗುನೂ ಹೊಟ್ಟೋಯ್ತು. ಈ ಟ್ರಾಮಾ ತಡಿಯಕ್ಕಾಗ್ದೆ ನಮ್ಮಕ್ಕ ಶಾಶ್ವತವಾಗಿ ವೀಲ್ ಚೇರ್ ಸೇರ್ಬಿಟ್ಲು. ಅಕ್ಕ ಸರಿ ಹೋಗ್ಬೇಕು. ಅವಳ ಖುಷಿನೇ ನನ್ನ ಖುಷಿ. ಹೋಗ್ಲಿ ಬಿಡು, ನಿನ್ ಖುಷಿ ಏನು? ನಮ್ಮಮ್ಮನ ನಮ್ಮಪ್ಪನಿಂದ ದೂರ ಮಾಡಿ ಬೆಂಗಳೂರು ಕರ್ಕೊಂಬಂದ್ರ ರಾಣಿ ತರ ನೋಡ್ಕೋಬೇಕು. ನಿಮ್ಮಪ್ಪ ಅಷ್ಟು ಕೆಟ್ಟೋರ? ನಮ್ಮಮ್ಮ ಖುಷಿಯಾಗಿದ್ದನ್ನ ನಾನು ನೋಡೇ ಇಲ್ಲ. ಎಲ್ಲಾರ ಮನೇಲೂ ಅಳ ಮಗುನ ಅಮ್ಮ ಸಮಾಧಾನ ಮಾಡ್ತಿದ್ರೆ ನಮ್ಮನೇಲಿ ನಾನು ನಮ್ಮಮ್ಮನ ಸಮಾಧಾನ ಮಾಡೋದೇ ಆಗೋಗಿತ್ತು. ಪ್ರತಿದಿನ ಸ್ಕೂಲ್ ಮುಗಿಸ್ಕೊಂಡ್ ಬಂದಾಗ್ಲೂ ನನಗೆ ನೋಡಕ್ ಸಿಗ್ತಾ ಇದ್ದಿದ್ದು ನಮ್ಮಪ್ಪ ಮಂಜಗಳ ಮಾತ್ರ. ನಮ್ಮಪ್ಪ ಕಂಟು ಪೂರ್ತಿ ಕುಡ್ಕೊಂಡ್ಬಂದು ನಮ್ಮಮ್ಮನ ದನ ಬಡ್ದಂಗೆ ಬಡಿಯೋರು. ನಮ್ಮಮ್ಮ ಅನ್ಭವಿಸ್ತಾ ಇದ್ದ ಸಂಕಟನ ನಾನು ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಈ ನೋವಿಂದ ನಮ್ಮ ತಾಯಿಗೆ ಶಾಶ್ವತವಾಗಿ ಮುಕ್ತಿ ಕೊಡಿಸ್ಬೇಕಂತ ನಿರ್ಧಾರ ಮಾಡಿದೆ. ನಮ್ಮಪ್ಪನ ಎದುರುಗಡೆ ನಿಂತು ಚಾಕು ತೋರಿಸಿ ತಾಕತ್ತಿದ್ರೆ ಈಗ ನಮ್ಮಮ್ಮನ ಮುಟ್ಟು ಅಂತ ಹೇಳಿದೆ. ನಾನು ಮಾಡಿದ್ದು ತಪ್ಪೆ, ನಮ್ಮಪ್ಪ ಮಾಡಿದ್ದು ತಪ್ಪೆ. ಅವತ್ತಿಂದ ನಮ್ಮಪ್ಪ ನಮ್ಮಮ್ಮನ ಮುಟ್ಲಿಲ್ಲ. ಆದರೆ ಕುಡಿಯೋದು ಮಾತ್ರ ಸಿಕ್ಕಾಬಟ್ಟೆ ಜಾಸ್ತಿ ಮಾಡಿದ್ರು. ಊರು ತುಂಬ ಸಾಲ, ಕೈಯಲ್ಲಿ ಕೆಲಸ ಇಲ್ಲ. ನಮ್ಮಮ್ಮ ಹುಟ್ಟು ಬೆಳೆದಿದ್ದ ಮನೆನ ವರದಕ್ಷಿಣೆ ಅಂತ ಕೊಟ್ರೆ ಅದನ್ನು ತಗೊಂಡು ಹೊಡ ಇಟ್ಟಿದ್ದಾರೆ. ಸದ್ಯಕ್ಕೆ ನಂಗಿರೋದು ಒಂದೇ ಒಂದು ಗುರಿ. ಆಫೀಸಲ್ಲಿ ಪರ್ಸನಲ್ ಲೋನ್ ಅಪ್ಲೈ ಮಾಡಿದ್ದೀನಿ. ಆ ಲೋನ್ ಇನ್ನೇನು ಸ್ಯಾಂಕ್ಷನ್ ಆಗುತ್ತೆ. ಸ್ಯಾಂಕ್ಷನ್ ಆಗ್ತಿದ್ದಂಗೆ ಮೊದಲು ಆ ಮನೆ ಬಿಡಿಸ್ಕೋಬೇಕು. ಬಿಡಿಸಿ ಆ ಕ್ರೂರಿಯಿಂದ ದೂರ ಮಾಡಿ ನಮ್ಮಮ್ಮನ ಮೊದಲು ಇಲ್ಲಿ ಕರ್ಕೊಂಬರ್ಬೇಕು ಅನ್ನೋದೇ ನನ್ನ ಆಸೆ. ಅಷ್ಟೇ. ತುಂಬಾ ಇಮೋಷನಲ್ ಆಗೋಯ್ತಲ್ಲ? ಥ್ಯಾಂಕ್ ಯು. ಯಾಕೆ ಅಂತ ಕೇಳಲ್ವಾ? ಯಾಕೆ ಅಂತ ಹೇಳಿದ್ರೆ ಲೈಫ್ ತುಂಬಾ ಮೆಕ್ಯಾನಿಕಲ್ ಆಗ್ಬಿಡುತ್ತೆ. ನಿಜ ಹೇಳು, ನಂಗೆ ಮಾಟ ಮಂತ್ರ ಏನಾದ್ರೂ ಮಾಡ್ಸಿದ್ಯಾ? ಛೇ, ಜೇಬಲ್ಲಿರೋ ನಿಮ್ಗೇನು ಗೊತ್ತಾಗೋಯ್ತಾ? ನಾವ್ ಯಾವಾಗ್ಲೂ ಹೀಗೆ ಇರ್ತೀವಲ್ವಾ? ನೀನ್ ತೋರಿಸಿದ ಧ್ರುವ ತರ ಇರೋ ತನಕ ನಾವಿಬ್ರು ಹೀಗಿದ್ದೇ ಇರ್ತೀವಿ. ಇಟ್ಸ್ ಎ ಪ್ರಾಮಿಸ್. ಮಗ ಏನ? ಏನಿಲ್ಲ, ಬೆಳಗ್ಗೆ ಎದ್ದು ವರ್ಕೌಟ್ ಮಾಡೋದು ಬಿಟ್ಬಿಟ್ಟು ಹುಡುಗಿ ಫೋಟೋ ನೋಡ್ಕೊಂಡು ದಮ್ ಹೊಡ್ಕೊಂಡು ನಿಂತಿದ್ಯಲ್ಲ. ಫಿಟ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಮಗ ಒಂದ್ ನಿಮಿಷ ಇಟ್ಕೊಳ್ಳೋ. ವಿಡಿಯೋ ಕಾಲ್ ಮಾಡಿದಾಳೆ. ಹಾಯ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ನಾನು ವರ್ಕೌಟ್ ಮಾಡ್ತಿದ್ದೆ. ಅರ್ಲಿ ಮಾರ್ನಿಂಗ್ ಫಿಟ್ನೆಸ್. ನಿಮ್ಮ ಅಣ್ಣ ಸಿಗರೇಟ್ ಸೇತಾ ನಿಂತೀಯ ನೋಡು. ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವ್ನಿಗೆಲ್ಲ ಅರ್ಥ ಆಗುತ್ತೆ. ಲೇಜಿ ಫೆಲೋ ಬೆಳಗ್ಗೆ ಸಿಗರೇಟ್ ಸೇತ್ಕೊಂಡು ಅನ್ಹೆಲ್ದಿ. ಇಷ್ಟನೇ ಆಗಲ್ಲಪ್ಪ ನಂಗೆ ಇವೆಲ್ಲ. ಇಷ್ಟ ಆಯ್ತು. ಆಫೀಸ್ ಇಲ್ವಾ ಇವತ್ತು? ಆಕ್ಚುಲಿ ವರ್ಕ್ ಫ್ರಮ್ ಹೋಮ್.
ಮಗ ಕಾಫಿ. ನಿನ್ ಫೇವ್ರೆಟ್ ಚಿತ್ರಾನ್ನ ಮಾಡೀನಿ, ಬೇಗ ರೆಡಿ ಬಾ. ಆದಿ ಯಾವ ಹೆಂಡತಿನೂ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಮದ್ವೆ ಬಿಡ್ಲಾ? ಏನ್ ನಡೀತಾ ಇದೆ ಸರಿಯಾಗಿ ಹೇಳು. ನಂಗೂ ಅದೇ ಗೊತ್ತಾಗ್ತಿಲ್ಲ. ಫಸ್ಟ್ ಏನಂತ ತಿಳ್ಕೊತೀನಿ ತಾಳು, 5 ನಿಮಿಷ ಫೋನ್ ಮಾಡ್ತೀನಿ. ಓಕೆ ಬಾಯ್. ಬರ ಇಲ್ಲಿ. ಏನಾಗ್ಬೇಕು ನಿಂಗೆ? ಏನ ಮಗ, ಇದಷ್ಟು ದಿನ ಚೆನ್ನಾಗಿ ನೋಡ್ಕೋಬೇಕಲ್ಲ ನಿನ್ನ. ನನ್ನನ್ನ? ಹಾ. ನನಗೇನೋ ಆಗಿದೆ. ನಿನ್ಗಲ್ಲ ಕಣ, ನನಗೆ. ನಿನಗೇನೋ ಆಗಿದೆ, ಗಟ್ಮುಟ್ಟಾಗಿ ಇದೆಯಲ್ಲ. ಅದಾ ಮಗ, ಮದ್ವೆ ಆಗ್ತಾ ಇದೀನಿ ಕಣ. ಯಾರನ್ನು? ನಮ್ಮ ಅತ್ತೆ ಮಗಳು. ನಿಜ? ಇನ್ಯಾರು ಮದ್ವೆ ಆಗ್ತಾರೆ ಮುದೇವಿ ನಿನ್ನ? ಕಂಗ್ರಾಚುಲೇಷನ್ಸ್ ಕಣೋ, ಒಳ್ಳೆ ಗುಡ್ ನ್ಯೂಸ್ ನ ಸಾವ್ ನ್ಯೂಸ್ ಹೇಳ್ದಂಗೆ ಹೇಳ್ತಿಯಲ್ಲ ಪೆದ್ದ ಮಗ. ಅದಂಗಲ್ಲ, ಮತ್ತೆ 10 ದಿನ ಇರೋದು ಮದ್ವೆಗೆ. ಇನ್ 10 ದಿನದಲ್ಲಿ ಆಗಿಲ್ಲ ಅಂತಂದ್ರೆ ಇನ್ 2 ವರ್ಷ ಮದ್ವೆಗೆ ಯೋಗ ಇಲ್ವಂತೆ ಕಣ. 10 ದಿನಾನ? ಆ 10 ದಿನದಲ್ಲಿ ನೀನು ಮನೆ ಖಾಲಿ ಮಾಡ್ಬೇಕು. ನಾನ್ ಯಾಕೋ ಮನೆ ಖಾಲಿ ಮಾಡ್ಲಿ? ಲೈ, ಅವಳು ಮದ್ವೆ ಆದ್ಮೇಲೆ ಇಲ್ಲೇ ಬಂದಿರ್ತಾಳ ಕಣ. ನಮ್ಮಿಬ್ರ ಮಧ್ಯ ನೀ ಏನ್ ಮಾಡ್ತೀಯಾ? ಕಬಾಬ್ ಅಡ್ಡಿ ಇಲ್ಲೇ ಇಲ್ಲ ಸೈಡಲ್ಲಿ ಇರ್ತೀನಪ್ಪ, ಮೂಲೆಯಲ್ಲಿ. ಮಗ ತಮಾಷೆ ಮಾಡಿದ್ದು ಅರ್ಥ ಆಗತ್ತೆ. ಅಟ್ಲೀಸ್ಟ್ ಆಫೀಸಿಂದ ಆಚೆ ಹಾಕ್ಬೇಕಾದ್ರೂ 1 ತಿಂಗಳು ನೋಟಿಸ್ ಕೊಡ್ತಾರೆ. ನನ್ನ ಮಗನ ನೀನ್ 10 ದಿನ ನೋಟಿಸ್ ಕೊಟ್ಟಿದ್ಯಾ, ಏನು ಮಾಡಕ್ಕಾಗಲ್ಲ. ಫ್ರೆಂಡ್ ಅಂದ್ಮೇಲೆ ಹಂಗೆ. ಫಸ್ಟ್ ಒಂದು ಹಕ್ಕೊಡು. ನಿನ್ ಹತ್ರ ಏನ್ ಮುಚ್ಚಿಡೋದು? ಹಿಸ್ ನೇಮ್ ಇಸ್ ಆದಿ. ಅವನ ಹೆಸರು ಆದಿ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿನ್ ಫೋನಲ್ಲೇ ತುಂಬಾ ಸಲ ನೋಡಿದೀನಲ್ಲ. ಅದೇ ನೀನ್ ಬಕ್ರಾ ಮಾಡಕ್ ಹೋಗಿ ನೀನೇ ಬಕ್ರಾಗ್ ಬಂದ್ಯಲ್ಲ, ಅವನೇ ತಾನೆ? ಅವ್ನ್ ಇನ್ನೂ ನಿನ್ನ ಬಕ್ರಾ ಮಾಡೋದ್ ಬಿಟ್ಟಿಲ್ಲ ಅಂತ ಆಯ್ತು. ನಮ್ ಹುಡ್ಗ ಹಾಗೇನಿಲ್ಲ. ಓಹೋ, ಮೇಡಮ್ಗೆ ಪರಿಚಯ ಆಗಿ ಇನ್ನೂ 1 ತಿಂಗಳಾಗಿಲ್ಲ, ಆಲ್ರೆಡಿ ನಮ್ ಹುಡ್ಗ. ಹೆಲೋ, ಎಲ್ರು ನನ್ ಬಾಯ್ ಫ್ರೆಂಡ್ ಅಷ್ಟು ಒಳ್ಳೆಯವರಾಗಿರಲ್ಲ ಆಯ್ತಾ? ಹೇಮಂತ್ನ ಪಡೆಯೋದಕ್ಕೆ ನಾನ್ ತುಂಬಾ ಪುಣ್ಯ ಮಾಡಿದ್ದೆ. ಆದಿ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಈಸ್ ವೆರಿ ಸೆನ್ಸಿಟಿವ್ ಅಂಡ್ ಎಮೋಷನಲ್. ನನಗಂತೂ ತುಂಬಾ ಕಾನ್ಫಿಡೆನ್ಸ್ ಇದೆ ಅವನ್ ಮೇಲೆ. ಸಮಾಧಾನ. ಫಸ್ಟ್ ಎಲ್ಲಾ ಹುಡುಗರು ಅದೇ ತರ ಕಾಣಿಸ್ತಾರೆ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತ ಅವ್ರೇನು ಅಂತ. ತೇಜು, ನನಗ್ ನಿನ್ ಕನ್ಸರ್ನ್ ಅರ್ಥ ಆಗುತ್ತೆ. ಬಟ್ ನಿನಗೆ ಚೆನ್ನಾಗ್ ಗೊತ್ತು ನಾವೊಬ್ರ ಜೊತೆ ಕ್ಲೋಸ್ ಆಗಕ್ ಎಷ್ಟು ಟೈಮ್ ತಗೊಂತೀನಿ ಅಂತ. ಬಟ್ ಆದಿ ವಿಚಾರದಲ್ಲಿ ಹಂಗ ಆಗ್ಲಿಲ್ಲ. ಕಳ್ದಿದ್ 1 ತಿಂಗಳಾದ್ರೂ ಎಷ್ಟೋ ವರ್ಷ ಅನ್ಸುತ್ತೆ. ಸಚ್ ಅ ಬ್ಯೂಟಿಫುಲ್ ಫೀಲಿಂಗ್ ಗೊತ್ತಾ? ಐ ರಿಯಲಿ ಟ್ರಸ್ಟ್ ಹಿಮ್. ಟ್ರಸ್ಟಾ? ಮುಂದೆ ನಿನ್ಗೆ ಗೊತ್ತಾಗತ್ತೆ. ಅವ್ನ್ ನಿನ್ ಕೈಗೂ ಸಿಗಲ್ಲ, ಫೋನು ಪಿಕ್ ಮಾಡಲ್ಲ. ಎನಿವೇಸ್, ನೆಕ್ಸ್ಟ್. ಏನು, ನಿಮ್ ಆಫೀಸ್ಗಿಂತ ನಮ್ ಕ್ಲಿನಿಕಲ್ಲೇ ಅಟೆಂಡೆನ್ಸ್? ಹೌದೌದು, ನಿಮ್ ಕ್ಲಿನಿಕಲ್ ಅಟೆಂಡೆನ್ಸ್ ಜಾಸ್ತಿ ಆಗಿದೆ ನಂದು. ಬಟ್ ದೇರ್ ಇಸ್ ಅ ಗುಡ್ ನ್ಯೂಸ್. ಲೋನ್ ಸ್ಯಾಂಕ್ಷನ್ ಆಯ್ತು. ವಾವ್. ಅಮ್ಮಂಗೆ ಟ್ರಾನ್ಸ್ಫರ್ ಮಾಡಿದ್ದು ಆಯ್ತು. ಕೊನೆಗೂ ನಮ್ಮಮ್ಮ ಹುಟ್ಟು ಬೆಳೆದಂತ ಮನೆನ ಬಿಡಿಸ್ಕೊಳ್ಳೋ ಅಂತ ದಿನ ಬಂದಿದೆ. ಅವ್ರ ಮುಖದಲ್ಲಿ ಆ ನಗು, ಆ ಖುಷಿ ನೋಡಿದ್ರೆ ಎಷ್ಟು ವರ್ಷ ಆಗಿದೆ ಗೊತ್ತಾ? ಐ ಆಮ್ ಸೋ ವೇಟಿಂಗ್ ಟು ಸಿ ಹರ್ ಹ್ಯಾಪಿ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಅದೇ ಖುಷಿಗೆ ಇನ್ನೊಂದು ಪೇಡ. ಹೇ, ವಾವ್. ಹಲೋ ಮಾ. ಸರಿ, ಬರ್ತೀನಿ. ನಾ ಅರ್ಜೆಂಟಾಗಿ ಊರ್ಗೆ ಹೋಗ್ಬೇಕು. ನಿಂಗೆ ಆಮೇಲೆ ಸಿಗ್ತೀನಿ. ಅಣ್ಣ, ಇನ್ನು ಎಷ್ಟೊತ್ತಣ ಕಾಯೋದು? ಈ ಅಮ್ಮನ ಮಗ ಬರಲ್ಲ ಅಂತ ಕಾಣಿಸುತ್ತೆ. ಲೇ, ಒಸಿ ತಡ್ಕಳೋ, ಬತ್ತಾನೆ. ಪಾಪ ಅಷ್ಟ್ ದೂರ ಬೆಂಗಳೂರಿಂದ ಬರ್ಬೇಕಲ್ವೇನ್ಲ? ಬತ್ತಾನೆ, ಬಂದು ಈ ಪತ್ರಕ್ಕೆ ಸೈನ್ ಹಾಕ್ತಾನೆ. ನಿಮ್ ಸಾಲಕ್ಕೆ ಬಡ್ಡಿ ಸಮೇತ ತೀರಿಸ್ಬೇಕು ಅಂತ ದುಡ್ಡು ತಗೊಂಡ್ಬಂದಿವ್ನಿ ಗೌಡ್ರೆ. ನಾವಿನ್ ಯಾವ ಪತ್ರಕ್ಕೂ ಸೈನ್ ಹಾಕಕ್ಕಿಲ್ಲ. ಓಯ್, ಸೈನ್ ಹಾಕಲ್ಲ ಅಂದ್ರೆ ಬಿಟ್ಟು ಬಿಡ್ತೀವಾ? ನಿನ್ ಕುಡುಕ್ ಗಂಡನ್ಗೆ ಬೇಕು ಅಂದಾಗ ದುಡ್ಡು ಕೊಟ್ಟಿದ್ದು ನಿನ್ ಮನೆನ ನನ್ನ ಹೆಸರು ಬರ್ಸ್ಕೊಳಕ್ಕೆ. ಈಗ ನೀನು ನಿನ್ ಮಗ ಇಬ್ರು ಮರವಾದಿಯಾಗೆ ಸೈನ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಕೈಯಾಗಿರೋ ದುಡ್ಡು ಉಳಿಯಕ್ಕಿಲ್ಲ, ಆ ನಿನ್ ಮನೆಯಾಗ ಜೀವನ ಮಾಡಕ್ಕೆ ನಿನ್ ಜೀವನೂ ಇರಕ್ಕಿಲ್ಲ. ನಮ್ ಪ್ರಾಣ ಹೋದ್ರು ಸರಿನೇ, ನಾವ ಮನೆ ಬಿಟ್ಕೊಡಕ್ಕಿಲ್ಲ. ಪ್ರಾಣಕ್ಕಿಂತ ಮರಣ ಹೆಚ್ಚಾಗೋಯ್ತ ನಿಂಗೆ? ಪಾಪ ನಿನ್ ಗಂಡಿಂದ ನಿನ್ಗೆ ಸುಖ ಸಂತೋಷ ಅಂತೂ ಸಿಗ್ಲಿಲ್ಲ. ಒಂದ್ ಕೆಲಸ ಮಾಡು, ಆ ನಿನ್ ಕುಡುಕ್ ಗಂಡ ಬಿಟ್ಟು ಬಂದ್ಬಿಡು, ನಾನೇ ಇಟ್ಕತೀನಿ. ಅದು ನಿನ್ ಮನೆಯಾಗೆ. ನಿನ್ ಗಂಡಿಂದ ಸಿಗ್ದಿರೋ ಸುಖನ ನಾನ್ ಕೊಡ್ತೀನಿ. ಓ, ಏನಂತೀಯ ಶಾರದವಾ?
ಎಷ್ಟೆಲ್ಲ ಅಂತ ಫೋನ್ ಮಾಡೋದು ನಿಂಗೆ? ಫೋನ್ ಎತ್ತಕ್ಕಾಗಲ್ವಾ? ಅಮ್ಮ ಹುಷಾರಾಗಿದ್ದಾರೆ ತಾನೆ? ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಯಾಕವ ನಿಂಗ್ ಟೆನ್ಷನ್ನು? ನಿಮ್ ಹುಡುಗಿ ಫೋನ್ ಮಾಡಿತ್ತು, ತಗ ಮಾತಾಡು. ಮಾಡು ಫೋನು. ನಾ ಮಾಡ್ತೀನಿ, ಹೊರಡಮ್ಮ. ಆಮೇಲೆ ಹೇಳ್ತೀಯಾ ಏನಂದ್ಲು ಅಂತ? ಹಾ ಹೇಳ್ತೀನಿ. ಆಯ್ತು, ಮಾತಾಡು. ಅಮ್ಮ, ಆ? ನಂಗೆ ಚೆನ್ನಾಗ್ ಗೊತ್ತು ನೀ ಇಲ್ಲೇ ಇದೆಯಾ ಅಂತ, ಹೊರಡು. ಒಯ್ತೀನಿ, ಮಾತಾಡ್ಕ. ಏನ್ ನಾನ್ ಕಂಡಿಲ್ದೇ ಇರೋದು. ಏನೋ ಹಿಂಗ್ ಹೊಟ್ಟೆ ಬೆಳೆಸ್ಕೊಂಡಿದ್ಯಾ? ಏನ್ ಮಾಡೋಣ? ನಂತರ ಮದುವೆ ಆಗೋ ಟ್ರಾನ್ಸ್ಫರ್ ಮಾಡೋ ಆಪ್ಷನ್ ಸಿಗುತ್ತೆ ಅಂದ್ರು. ಮಗ. ಚಿನ್ನ ಚೆನ್ನಾಗ್ ಕಾಣ್ತಿದ್ಯಾ ಕಣೋ. ಲೇ, ಇವತ್ತೇ ಕಣ ನನ್ ಮದುವೆ, ಇವತ್ತು ಲೇಟಾಗಿ ಬಂದಿದೆಯಲ್ಲ. ಅದೊಂದ್ ದೊಡ್ಡ ಕತೆ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ನಾವು. ಅವೆಲ್ಲ ಇರ್ಲಿ, ನೀವ್ ಮದ್ವೆ ಆಗ್ತಿರೋ ಅದೃಷ್ಟವಂತ ಎಲ್ಲಿ? ಏನ್ ಅದೃಷ್ಟನ ಏನ? ಅಲ್ಲೇ ಬಂದ್ರು ನೋಡಿ. ಮಿಸ್ ಯು ಕಣೋ, ಬಾಯ್. ಬಿಡೆ ಬಿಡೆ, ಅಯ್ಯೋ. ಹ್ಯಾಪಿಲಿ ಎವರ್ ಆಫ್ಟರ್. ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟ್ ಎಷ್ಟು ಬ್ಯೂಟಿಫುಲ್ ಅಲ್ವಾ? ನಿಜ. ಈ ಮಣ್ಣಲ್ಲಿ ಹುಟ್ಟಕ್ಕೆ ಎಷ್ಟು ಪುಣ್ಯ ಮಾಡಿದೀವು. ನಮ್ ಕಲ್ಚರು, ನಮ್ ಟ್ರೆಡಿಷನು ಮ್ಯಾಚ್ ಮಾಡಕ್ ಸಾಧ್ಯನೇ ಇಲ್ಲ ಅಲ್ವಾ? ಬೈ ದ ವೇ, ನಿಂಗೇನ್ ಮದ್ವೆ ಆಗ ಅರ್ಜೆಂಟ್ ಇಲ್ಲ ತಾನೆ? ಇಲ್ಲಪ್ಪ, ನಮ್ಮ ಅಕ್ಕ ಸರಿ ಹೋಗೋ ತನಕ ನಾನಂತೂ ಅದ್ರ ಬಗ್ಗೆ ಎಲ್ಲ ಯೋಚನೆನೂ ಮಾಡೋದಿಲ್ಲ. ನೈಸ್. ಫ್ಯಾಮಿಲಿ ಇಸ್ ಯೋರ್ ಪ್ರಯಾರಿಟಿ. ಯಾ, ಗುಡ್. ಹೌದು. ನೀ ಎಲ್ಲಿ ಉಳ್ಕೊಂಡಿದ್ಯಾ? ನಮ್ಮ ಮನೆಗೆ ಅಂತ ಎತ್ತಿಟ್ಟಿದ್ದ ದುಡ್ಡನ್ನ ನಮ್ಮ ಅಮ್ಮನ ಸ್ಥಿತಿ ನೋಡೋಕ್ಕಾಗದೆ ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಸೊ ಸದ್ಯಕ್ಕೆ ಯಾವ್ದಾರು ಒಂದು PG ನೋಡೋಣ ಅಂತ ಇನಿ. PGನಾ? ಹಾ. ಅಲ್ಲಿ ಊಟ ಚೆನ್ನಾಗಿರಲ್ಲ, ಅನ್ಹೈಜಿನಿಕ್ ಆಗಿರುತ್ತೆ. ಅಲ್ಲಿ ಹೇಗಿರ್ತ್ಯಾ? ಇನ್ನೆಲ್ಲಿರ್ಲಿ, ಐ ಡೋಂಟ್ ಹ್ಯಾವ್ ಅ ಚಾಯ್ಸ್. ನಿಮ್ಮನೇಲಿ ಬಂದಿರಲ್ಲ? ಯಾ. ಸೀರಿಯಸ್ಲಿ? ಯಾ. ನಾವಿಬ್ರು ಮದ್ವೆಕಿನ್ ಮುಂಚೆ ಒಂದೇ ಮನೇಲಿ. ಹೌದು. ಹೆಲೋ. ಒಂದೇ ಮನೇಲಿರ್ತೀವ ಅನ್ನೋ ಮಾತ್ರಕ್ಕೆ ಒಂದೇ ರೂಮಲ್ಲಂತೂ ಇರೋದಿಲ್ಲ. ನೀನ್ ಬೇರೆ ರೂಮ್, ನಾನ್ ಬೇರೆ ರೂಮ್. ಆಮೇಲೆ ರೆಂಟ್ ಶೇರ್ ಮಾಡಬಹುದು, ಖರ್ಚುಗಳನ್ನ ಶೇರ್ ಮಾಡಬಹುದು, ಫೈನಾನ್ಷಿಯಲಿ ಇಬ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮನೇಲಿ ನಿಂಗೆ ಒಳ್ಳೆ ಊಟ ಸಿಗುತ್ತೆ. ಅಂಡ್ ಅನ್ಹೈಜಿನಿಕ್ ಆಗಂತೂ ಇರೋದಿಲ್ಲ. ಅಂಡ್ ವಿ ಗೆಟ್ ಟು ಸ್ಪೆಂಡ್ ಮೋರ್ ಟೈಮ್ ಟುಗೆದರ್. ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬಹುದು. ವಾಟ್ ಸೇ? ಸರಿ, ರಾತ್ರಿ ಅಡ್ಗೆಗೇನು? ನಡಿ ಹೋಗೋಣ. ಈ ಮನೆಯಾಗ ಯಾರು ಬುಲೆಟ್ ತಗೊಂಡರು? ಮುದ್ಕಂಗಂತೂ ಓಡ್ಸಕ್ ಬರಕಿಲ್ಲ. ಕೊಡಪ್ಪ. ಆಂಟಿ, ಅಂಕಲ್ ಏನಾರು ಬುಲೆಟ್ ತಗೊಂಡವ್ರಾ? ಅಂಕಲ್ ಹತ್ರ ಗನ್ನೇ ಇಲ್ಲ, ಇನ್ ಬುಲೆಟ್ ಎಲ್ಲಿಂದ ಬರ್ಬೇಕು? ಅದಲ್ಲ ಆಂಟಿ, ಇಲ್ಲಿ ನಿಂತೈತಲ್ಲ ಈ ಬುಲೆಟ್. ಇದ್ಯಾರ್ದು? ಅಲ್ಲೇ ಇಡತ್ತಾನೆ, ಯಾಕೋ ಇಲ್ಲಿ ತನಕ ಬರಕ್ ಹೋದೆ? ಅಕ್ಕ, ಬೈಕ್ ತಗೊಂಡ್ರಾ? ಬುಲೆಟ್ ಅಕ್ಕ, ಬುಲೆಟ್ ಕೆಳಗ್ ನಿಂತೈತಲ್ಲ. ಯಾರೋ ಬಂದವ್ರ? ನಿನಗೆ ಯಾಕೋ ಬೇಕದು? ನಂಗೆ ಯಾಕಕ್ಕ, ಊರವ್ರು ಸಾಬ್ರಿ ಓನರ್ ಆಂಟಿ ಕೇಳ್ಕೊಂಬ ಅಂದ್ರು, ಅದಕ್ಕೆ ಬಂದಿವ್ನಿ. ಓನರ್ ಆಂಟಿ ಕೇಳಿದ್ರ? ಹೌದು. ಮತ್ತೆ ಅದು
ನನ್ ಕಸಿನ್ ಬಂದಿದ್ದಾನೆ. ಕಜಿನ್ನು ಹಾ. ಓ ಸಂಬಂಧಿಕರ ಯಾವ ತರ ಸಂಬಂಧ ಆಂಟಿ ಯಾರ ಜೊತೆನೋ ಸಂಬಂಧ ಇದೆಯಂತೆ. Shit. ಏನ್ ಜಯಮ್ಮ ಯಾವಾಗ್ಲೂ ಲೇಟ್ ಆಗಿ ಬರ್ತೀರಾ? ಬೇಗ ಬರಕ್ಕಾಗಲ್ವಾ? ಆ ಮನೇಲಿ ಲೇಟ್ ಆಗೋಯ್ತು ಕಣಕ. ಗಂಡ್ಸು ಏಟ್ ಸಂದಾಗವ್ನಿ. ಜಯಮ್ಮ ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಏನಿಲ್ರಕ್ಕ, ಅದು ಹೋಗಿ ನಿಮ್ ಕೆಲ್ಸ ನೋಡ್ ಹೋಗಿ. Coffee, tea, or me? You. ಹಾಲ್ ನೌನ್ ಬಂದಾಯ್ತು, ಕೆಲ್ಸದಮ್ಮ ಬಂದಾಯ್ತು, ಓನರ್ ಅಂಕಲ್ ವಾಕ್ ರೆಡಿ ಆಗ್ತಾ ಇದಾರೆ. ನೀ ಎದ್ದೇಳ್ಬೇಕಾಗಿದ್ ಯಾಕೆ ಎದ್ದೇಳಿಲ್ಲ ಇನ್ನು? ಓ ಸ್ವಿಚ್ ಆಫ್. ಪರವಾಗಿಲ್ಲ ಬಿಡು, ನಾ ಏನೋ ಹೇಳಿ ಮ್ಯಾನೇಜ್ ಮಾಡಿದೀನಿ. ಹೌದಾ? ಏನ್ ಹೇಳ್ದೆ? ನೀ ನನ್ ಕಸಿನ್ ಅಂತ ಹೇಳಿದೀನಿ, ನೀನು ಹಂಗೆ ಮ್ಯಾನೇಜ್ ಮಾಡ್ಕೋ. ಕಸಿನ್? ಹ್ಮ್. ಯಾಕೆ ಅಣ್ಣನೋ ಅಪ್ಪನೋ ಅಂತ ಹೇಳ್ಬಿಡ್ಬೇಕಿತ್ತು. ನಾನು ನಿದ್ದೆಗಣ್ಣಲ್ಲಿದ್ದೆ, ನಂಗೆ ಅವಾಗ ಬರೀ ಅದೇ ಐಡಿಯಾ ಬಂದಿದ್ದು. ಏನಮ್ಮ ನೀನು, ಸರಿ ಬಿಡು, ಏನ ಮ್ಯಾನೇಜ್ ಮಾಡ್ಕೊತೀನಿ. ಟಿಂಪೆ ಅತ್ತೆ ಮಗಳು ಕಸಿನ್ ಆಗ್ತಾಳಲ್ವಾ? ಹ್ಮ್ ಹ್ಮ್ ನೀನೆಲ್ಲೇರು, ನಾನು ನೋಡ್ಕೊಂಡ್ ಬರ್ತೀನಿ. ಅಮೃತ, ಯಾರಮ್ಮ ಅವರು? ಏಯ್ ನೀನ್ ಸ್ವಲ್ಪ ಸುಮ್ಮನೆ. ಅಮೃತ, ಮನೆಗೆ ಯಾರೋ ಗೆಸ್ಟ್ ಬಂದಾಗಿದೆ. ಅಂಕಲ್, ನನ್ ಕಸಿನ್ ಆದಿತ್ಯ ಅಂತ. ಓಹೋ ಸಂಬಂಧಿಕರು. ಕಸಿನ್ ಅಂತಂದ್ರೆ? ಅಂಕಲ್, ಕಸಿನ್ ಅಂದ್ರೆ ಇವ್ರಪ್ಪ ಇದಾರಲ್ಲ, ಇವ್ರಪ್ಪನ ತಂಗಿಯ ಮಗನ ದೊಡ್ಡಪ್ಪನ ನಾತ್ನಿಯ ಅಕ್ಕನ ಮಗನ ತಾತ ಇದಾರಲ್ಲ, ಅವ್ರ ತಾತ ಮತ್ತೆ ನಮ್ ತಾತ ಒಂದೇ ಮನೆ ಹೆಣ್ಮಗುನ ಮದುವೆ ಆಗಿರೋದು. ಸೊ ಆ ಕಾರಣದಿಂದ ಅವ್ರ ಚಿಕ್ಕಪ್ಪ ಮತ್ತೆ ನಮ್ ಚಿಕ್ಕಪ್ಪ ಒಬ್ರೇ ಆಗ್ತಾರಲ್ವಾ. ಟೆಕ್ನಿಕಲಿ ವಿ ಆರ್ ಕಸಿನ್ಸ್. ಏನ ಅಮ್ಮನ ತಮ್ಮನ ಚಿಕ್ಕಪ್ಪ ತಾತ ಅಜ್ಜಿ. ಇನ್ನೊಂದ್ಸಲ ಹೇಳು. ಏಯ್ ನಿನ್ಗೆ ಅರ್ಥ ಆಗಲ್ಲ ಬಿಡೆ. ಕಸಿನ್ಸು ಅಂದ್ರೆ ಸಂಬಂಧಿಕರು ಅಷ್ಟೇ. ಆದಿತ್ಯ, ಇನ್ ಎಷ್ಟ್ ದಿನ ಇರ್ತೀಯಪ್ಪ? ಈಗ ತಾನೇ ಒಂದ್ ಒಳ್ಳೆ ಕಂಪ್ನಿಲಿ ಕೆಲಸ ಸಿಕ್ಕಿದೆ, ಒಳ್ಳೆ ಮನೆ ಸಿಕ್ತಿದಂಗೆ ನಾನ್ ಬೇಗ ಶಿಫ್ಟ್ ಆಗ್ಬಿಡ್ತೀನಿ ಮಾಮ. ಏನಂದೆ? ಮಾಮನ? ನಿಮ್ಮನ್ನ ನೋಡಿದ್ರೆ ನಮ್ಮ ಅಮ್ಮನ ಅಣ್ಣನ್ ನೋಡ್ದಂಗೆ ಆಗುತ್ತೆ. ಸೊ ಆ ಕಾರಣದಿಂದ ಮಾಮ ಅಂತ ಕರೀತಾ ಇದೀನಿ. ಬೇಜಾರಾಗಿದ್ರೆ ಕರಿಯಲ್ಲ. ಇಲ್ಲ ಇಲ್ಲ ಇಲ್ಲಪ್ಪ, ಇಷ್ಟು ದಿನ ಎಲ್ರು ನನ್ನನ್ನ ಅಂಕಲ್ ಅಂಕಲ್ ಅಂತ ಕರೆದು 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 ನನಗೂ ಕೇಳಿ ಕೇಳಿ ಕಿವಿ ತೂತ್ ಬಿದ್ದೋಗಿದೆ. ಮಾಮ ಅಂತಾನೆ ಕರಿಯಪ್ಪ, ಪರವಾಗಿಲ್ಲ. ಸರಿ ಮಾಮ, ನಾ ಹೋಗಿ ಬರ್ತೀನಿ. ನೀನಾ? ನಿಂಗೇನ್ ಬರೀ ಕಳ್ರಿದೆ ಕನ್ಸ್ ಬರದಾ? ಇಲ್ಲ, ನಿಮ್ಮ ಅಪ್ಪ ಮುಂದೆ ಬರುತ್ತೆ. ಅವರೇ ಬರ್ತಾ ಇರೋದು ಈಗ. ಯಾಕೆ? ನಂಗೇನ್ ಇಷ್ಟ ಬೇಗ ಮದುವೆ ಆಗಕ್ಕೆ ಇಷ್ಟ ಇಲ್ಲಪ್ಪ. ಹಲೋ, ಅವ್ರ ಇಲ್ಲಿ ಬಂದ್ರೆ ಮದ್ವೆ ಅಲ್ಲ, ನಮ್ ತಿಥಿ ನಡೆಯೋದು. ಓಹೋ ಬಾರಿ. ಹಾ ಪಾಪ. ಅಯ್ಯೋ ಪುಟ್ಟಿ, ನಾವ್ ಹೆಬ್ಬಾಳದಲ್ಲೇ ಇದೀವಂತೆ. ಈ ಬೆಂಗಳೂರು ರಸ್ತೆ ಅರ್ಥನೇ ಆಗಲ್ಲ ನೋಡು. ಈಗ ಇಲ್ಲಿ ಒಂದ್ ಬಸ್ ಸ್ಟಾಪ್ ಇದೆ, ಆ ಬಸ್ ಸ್ಟಾಪ್ ಎದುರುಗಡೆನೆ ನಿಂತಿದೀವಿ ನಾವು. ಅಲ್ಲೇ ಕೊಡಿಗೆಹಳ್ಳಿ ಅಂತ ಕೇಳ್ಕೊಂಬನ್ನಿ ಪಾಪ. ಕೊಡಿಗೇಳಿ ಹತ್ರ ಬಂದು ಕಾಲ್ ಮಾಡ್ತೀವಿ. ಓಕೆ.
ವಿ ಹ್ಯಾವ್ 5 minutes ಆದಿ. ಕರೆಕ್ಟ್ ಆಗಿ ಕೇಳ್ಕೊ ನೀನು ಸುಮ್ಮನೆ ರೈಟ್ ಅನ್ಬೇಡ. ಅನ್ನೇರಿಯಾಗ ಬಂದು ನನಗೆ ಚಮಕ್ ಕೊಡ್ತೀಯ ಹೋಗೋದು ಶನಿವಾರ ನಾವು ಕೈ ಎತ್ತಲ್ಲ ಬಚಾಯಿಸ್ಕೊಂಬಿಟ್ಟ. ರೈಟ್ ಟರ್ನ್ ಇಲ್ಲಿ. ಆಯ್ತಾಯ್ತು. ಆಟೋಗಳೆಲ್ಲ ನಿಂತಿದಾವೆ ಇಲ್ಲಿ ಪುಟಿ. ರೋಡಲ್ಲಿ ಎಲ್ಲ ಕಡೆ ಆಟೋ ನಿಲ್ಲುತ್ತೆ, ಅದನ್ನೆಲ್ಲ ಹೇಳ್ತಿಲ್ಲ. ಏನಪ್ಪ ಇಳಿಸು. ನನ್ನ ಏರಿಯಾಗ ಬಂದು ನನಗೆ ಸ್ಕೆಚ್ಚ ಯಾರು ಆ ಸೊಟ್ಟೆ ಮಂಜ ಕಳ್ಸದ್ನ? ಯಾವ ಸೊಟ್ಟಿ ಮಂಚ ಗೊತ್ತಿಲ್ಲ ನಮ್ಗೆ. ಇಲ್ಲೆಲ್ಲೋ ನಮ್ಮ ಮಗಳ ಮನೆ ಇದೆ, ಹುಡುಕ್ತಾ ಇದೀವಿ ಅಷ್ಟೇ. ಏನ ಮಗಳ ಮನೆ ಹುಡುಕ್ತಿದ್ರ? ಮೇಡಮ್ ಯಾರ ಮನೆ ಹುಡುಕ್ತಿದ್ರ ಹೇಳಿ, ನಾನು ಈ ಏರಿಯಾಗೆ ಹಾಲಾಕೋದು ಒಂಥರ GPS ಇದ್ದಂಗೆ, ಮುಂದೆ MLA ಆಗ್ತೀನಿ. ಇಲ್ಲಿ ನನ್ ಮಗಳು ಅಮೃತ ಅಂತ ಡೆಂಟಿಸ್ಟ್. ಪಪ್ಪ ಪಪ್ಪ ಇಲ್ಲಿ ಇದೇ ಮನೆ, ಮೇಲ್ ಬನ್ನಿ. ಇಲ್ಲೇ ಇದೀನಮ್ಮ, ಇದೇ ರೋಡಲ್ಲಿ 4 ರೌಂಡ್ ಹೊಡೆದಿದ್ದೀನಿ. ಬನ್ನಿ ಬನ್ನಿ. ಗೊತ್ತಾಯ್ತಾ? ನಡಿ ನಡಿ. ಓಕೆ ಸರ್. ಬರೇ ಎಷ್ಟು ಮೆಟ್ಲು ರೀ, ನಮ್ಗೆ ಆಗ್ತಿಲ್ಲ. ಫಿಟ್ ಆಗಿರ್ಬೇಕು ಅನ್ನೋದು ಅದಕ್ಕೆ. ಈ ಬ್ಯಾಗ್ ಹೊತ್ಕೊಂಡು ಹೋಗಿ, ಗೊತ್ತಾಗುತ್ತೆ ನಿಮಗೆ. ಸರಿ ಬಾಬಾ. ಇದೇ ಮನೆ ಕಣ್ರಿ, ಇದೇ ಇದೆ. ಓ ಕೆಮ್ಮು. ಓ ಕೊರೋನಾ. ಏಯ್ ಯಾರಪ್ಪ ನೀನು? ನೀವ್ಯಾರು? ನಾವು ಅಮೃತನ ಅಪ್ಪ ಅಮ್ಮ. ಅಮೃತ ಅವರಪ್ಪ ಅಮ್ಮ. ಅಯ್ಯೋ ಅಂಕಲ್, ನಿಮ್ ಬಗ್ಗೆ ಎಷ್ಟು ಮಾತಾಡ್ತಿರ್ತಾಳ ಹುಡುಗಿ. ಹೌದಾ? ಯಾಕೆ? ನೀವ್ ಅವ್ರ ಅಪ್ಪ ಅಮ್ಮ ಅಲ್ವಾ? ಅದಲ್ಲ, ನಿನ್ನ ಹತ್ರ ಯಾಕೆ ಮಾತಾಡ್ತಾ ಇರ್ತಾಳೆ ಅಂತ. ಅದಾ, ಅದ್ ನಮ್ ನೇಬರ್ಸ್ ಅಂಕಲ್. ನಾವ್ ಸಂಬಂಧಿಕರಿದ್ದಂಗೆ ಎಲ್ಲಾರ್ಗು ಎಲ್ಲಾರ ಬಗ್ಗೆ ಚೆನ್ನಾಗ್ ಗೊತ್ತಿರುತ್ತೆ. ನಿನ್ ಕಡೆನೇ. ಹಾಯ್ ಪಪ್ಪ. ಹಾಯ್. ಹಾಯ್ ಮಮ್ಮಿ. ತಗೊಳ್ಳಿ ಆದಿತ್ಯ ಅವರೇ. Thank you. ಬಾ ಬಾ ಬಾ. ಆದಿತ್ಯ ಅಂತ ಕೆಳಗಡೆ ಮನೆ ಹುಡುಗ. ಹಿಂಗೋಗಿ ಹಿಂಗ್ ಬರ್ತೀನಿ. ಬರ್ಬೇಡಪ್ಪ ಮತ್ತೆ. ನೀವಿರ ತನಕ ಅಂತೂ ಬರಲ್ಲ ಬಿಡಿ. ಸಮಥಿಂಗ್ ಇಸ್ ರಾಂಗ್, ಸಮಥಿಂಗ್ ಇಸ್ ರಾಂಗ್, ಸಮಥಿಂಗ್ ಇಸ್ ರಾಂಗ್. ಏನೋ ಸಮಸ್ಯೆ ಇದೆ. ಏನಪ್ಪ ಆದಿತ್ಯ ಬೆಳಗ್ಗೆನೆ? ಮಾಮ ಅತ್ತೆ ಸಕ್ಕರೆ ಕೇಳಿದ್ರು. ಹೌದಾ? ಅದಕ್ಕೆ ಮೇಲೋಗ್ ತಗೊಂಬಂದೆ. ಹಿಂದೆ ಬಂದವನ ಅಯ್ಯೋ ನೋಡ್ಬಿಟ್ನಾ, ಚಪ್ಪಲಿ ಶೂಲೆ ಸಂಕಟದೀಗ. ಸರಿ ಸರಿ, ನಾನು ಜಿಮ್ ಔಟ್ ಬರ್ತೀನಿ. ಆಯ್ತು, ವರ್ಕೌಟ್ ಹೋಗ್ಬಾ. ಓಕೆ. ಲೇ ಇವಳೆ ಆದಿತ್ಯ ಸಕ್ಕರೆ ತಂದು ಕೊಟ್ಟೋಗಿದ್ದಾನೆ. ಕೆಳಗಡೆ ಮನೆ ಹುಡುಗನೆ, ಏನ್ ಸಮಸ್ಯೆ ಇಲ್ಲ ಅನ್ಸುತ್ತೆ. ಯಾವಾಗಿಂದ ಸಾಕಾಗ್ ಶುರು ಮಾಡ್ದೆ? ಹೇಳಲೇ ಇಲ್ಲ ನೀ ನನ್ಗೆ. ಬರ್ತಿಗ್ ತೇಜು ಕೊಟ್ಟಿದ್ ಮಮ್ಮಿ. ಎಷ್ಟು ಕ್ಯೂಟ್ ಆಗಿದೆ. ಏನಂತ ಹೆಸರಿಟ್ಟಿದ್ಯಾ? ಭೀಮಾ ಅಂತ. ಓ ವೆರಿ ಗುಡ್, ವೆರಿ ಗುಡ್. ಊರ್ ತುಂಬಾ ಬರೀ ಕೀಚಕರೇ ಇದ್ದಾರೆ. ಸಕ್ಕರೆ ಅಂತೆಲ್ಲ ಕೇಳ್ಕೊಂಡ್ ಬಂದ್ಬಿಡ್ತಾರೆ. ಅದಕ್ಕೆ ನೀನ್ ನೋಡ್ಕೊಳಕ್ ಒಬ್ಬ ಭೀಮಾ ಬೇಕೇ ಬೇಕು. ಈ ಭೀಮಾ ಅವಳು ನೋಡ್ಕೋತಾನ. ನೀನ್ ಬೇಗ ಮದ್ವೆ ಆಗು. ಅಮ್ಮ ನಿಂಗೆ ಎಷ್ಟ್ ಸಲ ಹೇಳ್ಬೇಕು, ಅಕ್ಕ ಸರಿ ಹೋಗೋ ತನಕ ನನ್ ಮದ್ವೆ ಆಗಲ್ಲ. ನಂಗೊಂದ್ ಲೋಟ ನೀರು ತಗೊಂಬಮ್ಮ. ನೀನ್ ಕೂತ್ಕೊ, ಅಮ್ಮ ತಗೊಂಡ್ಬಿಡ್ತಾಳೆ. ಹೋಗೆ, ಕೂತ್ ಹೇಳಕ್ ಮನ್ಸೇ ಬರಲ್ಲ. ಹೋಗ, ಸ್ವಲ್ಪ ಓಡಾಡ್ಲಿ, ಮೈ ಕರಗುತ್ತೆ. ಏ ಭೀಮಣ್ಣ ಬಾ. ಏನ ಭೀಮಾ, ನನ್ ಮಗನ್ ಚೆನ್ನಾಗ್ ನೋಡ್ಕೋತೀಯ ತಾನೆ? ಪಪ್ಪ ಅಕ್ಕ ಹೇಗಿದ್ದಾಳೆ? ಪರವಾಗಿಲ್ಲಮ್ಮ, ಬೇಗ ಸರಿ ಹೋಗ್ತಾಳೆ. ನನಗ್ ಕೇಳಿ ಕೇಳಿ ಸಾಕಾಗೋಗಿದೆ. ಇಲ್ಲ ಪುಟಿ, ಹೊಸ ಡಾಕ್ಟ್ರು, ಸ್ಪೆಷಲಿಸ್ಟ್ ಡಾಕ್ಟರ್ ಪ್ರಭು ಅಂತ ಬಹಳ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಅಕ್ಕನೂ ಅಷ್ಟೇ ಬಹಳ ಫಾಸ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾಳೆ. ವಾವ್ ಪಪ್ಪ, ನನ್ ಅಕ್ಕ ನೋಡ್ಬೇಕು ಪಪ್ಪ. ಏನಾಯ್ತು ಮಮ್ಮಿ? ಏನಿದು ಅಸಹ್ಯ? ನಾನ್ ವೆಜ್ ತಿನ್ನೋದಕ್ ಶುರು ಮಾಡಿದ್ಯಾ? ಮಮ್ಮಿ ತೇಜು ತಿಂದ್ಬಿಟ್ಟಿರದ್ಮಾ. ಸುಳ್ಳು ಹೇಳ್ಬೇಡ, ಬೆಂಗಳೂರು ಬಂದು ಹಾಳಾಗ್ ಹೋಗಿದ್ಯಾ. ಏ ಚಂದ್ರಿ, ಅವಳಿಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಅದನ್ನ ಹಿಡ್ಕೊಂಡು ಹೇಳ್ತಾ ಇರ್ತೀಯ?
ನನ್ ಮಗಳು ಅವಳು ಸುಳ್ಳು ಹೇಳಲ್ಲ ಅಂತ ಹೇಳಲ್ಲ ಅಷ್ಟೇ. ಅಪ್ಪ ಮಗಳು ಸರಿಯಾಗಿದ್ದೀರಾ. ಗಂಜಲ ಹಾಕಿ ಮನೆನೆಲ್ಲ ಕ್ಲೀನ್ ಮಾಡ್ಬೇಕು ನಾನು. ಛೀ ಮಾಡ್ಕೋ ಹೋಗು. ಮಾತಿಗೆ ಬೆಲೆ ಕೊಡ್ತೀರಾ? ಬಾಪು ನೀನ್ ಬೇಜಾರ್ ಮಾಡ್ಕೋಬೇಡ. ನಿಮ್ಮ ಅಮ್ಮ ಹೆಂಗೆ ಅಂತ ನಿಂಗೆ ಗೊತ್ತಲ್ವಾ? ನಾವು ಹೊರಡಕ್ ರೆಡಿ ಆಗ್ಬೇಕು. ನಿಂಗೂ ಕ್ಲಿನಿಕ್ ಲೇಟ್ ಆಗುತ್ತೆ. ಆಯ್ತು. ಬಾಬಾ. ಪುಟಿ ಓನರ್ ಮನೆ ಹುಡುಗ ಹುಷಾರಮ್ಮ. ಪದೇ ಪದೇ ಸಕ್ಕರೆ ಕೇಳಕ್ ಬಂದ. ತಲೆ ಕೆಡಿಸ್ಕೊಂಬೇಡಿ ಪಾಪ. ನಮ್ ಹುಷಾರ್ ನಾವಿರ್ಬೇಕು. ಹಾಯ್ ಅಂಕಲ್. ಗೊತ್ತಾಯ್ತಾ? ಇವ್ರು ನಮ್ ಪಪ್ಪ ಮಮ್ಮಿ. ಹಲೋ ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಿಮ್ಮ ಮಗಳು ಅಮೃತ ತುಂಬಾ ಮುದ್ದಾದ ಹುಡುಗಿ, ತುಂಬಾ ಒಳ್ಳೆ ಹುಡುಗಿ. ಸರ್, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ದಯವಿಟ್ಟು ನಿಮ್ ಹುಡುಗನ್ನ ನಮ್ಮ ಮಗಳ ಮನೆ ಬಾಗ್ಲಿ ಕಳಿಸ್. ನಮ್ಮ ಹುಡುಗನ ಸರ್, ಅದೇ ನಿಮ್ಮ ಅಳಿಯ ಸಕ್ಕರೆ ಕೇಳ್ಕೊಂಡ್ ಬಂದಿದ್ನಲ್ಲ. ಅದೇ ಆದಿತ್ಯ ರೀ. ಆದಿತ್ಯ. ಸಾರಿ, ತಪ್ಪು ತಿಳ್ಕೊಬೇಡಿ. ನಮ್ ಮಗಳು ನಮ್ಮಿಂದ ದೂರ ಇದ್ದಾಳೆ, ಒಬ್ಳೇ ಇದ್ದಾಳೆ. ನಮ್ಗದು ಚಿಂತೆ. ಹೆತ್ತವರ ಆತಂಕ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ನೀವೇನು ವರಿ ಮಾಡ್ಬೇಡಿ, ನಮ್ಮ ಸೋದರಳಿಯನ್ಗೆ ನಾನ್ ಹೇಳ್ತೀನಿ. ಥ್ಯಾಂಕ್ಸ್. ನಡೀರಿ. ಹ್ಯಾಪಿ ಜರ್ನಿ. ಸೋದರಳಿಯ ಇದ್ಯಾಕೋ ತಗಲಾಕೊಳ್ಳಂಗಿದ್ದೀನಲ್ಲ. ಮಾಮ, ಅದು ಯಾರಪ್ಪ ನಿನ್ ಮಾಮ? ಬೆಳಗ್ಗೆ ಬಂದು ನಿಮ್ ಹುಡುಗನ್ ನಮ್ಮ ಮನೆ ಕಳಿಸ್ಬೇಡಿ ಅಂತ ಹೇಳಿದ್ರಲ್ಲ, ಹೋಗ್ ಅವ್ರನ್ ಕರಿ ಮಾವ ಅಂತ. ನನ್ನನ್ನಲ್ಲ. ಬೆಳಗ್ಗೆ ಅವ್ರು ಬಂದು ನನ್ನ ಹತ್ರ ಮಾತಾಡಿದಾಗ ನನ್ನ ಹೆಂಡತಿ ಏನಾದ್ರೂ ಮನೇಲಿ ಇದ್ದಿದ್ರೆ ನಿಮ್ಮಿಬ್ಬರ ಗತಿ ಏನಾಗ್ತಿತ್ತು ಗೊತ್ತಾ? ಪರಿಚಯ ಇಲ್ದೇ ಇರೋರ್ನ ಅತ್ತೆ ಮಾವ ಅಂತ ಕರೆದಷ್ಟು ಸುಲಭ ಅಲ್ಲಪ್ಪ ಬದುಕು. ನೀವಿಬ್ರು ಮದ್ವೆ ಆಗದೆ ಒಟ್ಟಿಗೆ ಇದ್ದೀರಲ್ಲ, ಏನ್ ನಿಮ್ಮಿಬ್ಬರ ಕತೆ? ಅಂಕಲ್, ನಾವು ಮದುವೆ ಆಗೇ ಆಗ್ತೀವಿ. ಯಾವಾಗ? ಆದಷ್ಟು ಬೇಗ ಅಂಕಲ್. ಸಂಬಂಧಕ್ಕೆ ಒಂದು ಹೆಸರಿಲ್ದಂಗ್ ಬದುಕಿದ್ರೆ ಅದಕ್ಕೆ ಗಟ್ಟಿತನ ಇರೋದಿಲ್ಲ. ಇದನ್ನ ನಿಮ್ಮಿಬ್ಬರಿಗೂ ಹೇಗೆ ಅರ್ಥ ಮಾಡಿಸೋದು? ಅಂಕಲ್, ನಾವು ನಮ್ಮ ಸಂಬಂಧನ ಸೀರಿಯಸ್ ಆಗಿ ತಗೊಂಡಿದೀವಿ. ಬಟ್ ನಮ್ಗಿರೋ ಕೆಲವು ಕರ್ತವ್ಯಗಳಿಂದ ನಮ್ಮ ಮದುವೆನ ಮುಂದೂಡಬೇಕಾಗಿದೆ ಅಷ್ಟೇ. ಸತ್ಯ ಹೇಳ್ಬೇಕು ಅಂದ್ರೆ ನನಗೆ ಇವಳು ಬಿಟ್ಟಿರಕ್ ಆಗದೇ ಇಲ್ಲ. ಬಿಟ್ಟು ಬದುಕಲ್ಲ ಅನ್ನೋದು ಪ್ರೀತಿ ಅಲ್ಲ. ಅವಳನ್ನ ಮದುವೆ ಆಗಿ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋದು ಪ್ರೀತಿ. ನಿನ್ನಲ್ಲಿ ಅಷ್ಟೊಂದು ಪ್ರೀತಿ ಇದೆಯಾ? ನಾ ಮದುವೆ ಆದ್ಮೇಲೆ ಅವಳಷ್ಟು ಖುಷಿಯಾಗಿರೋ ಹೆಂಡತಿ ಬಹುಶಃ ಪ್ರಪಂಚದಲ್ಲಿ ಯಾರೂ ಇರಲ್ಲ. ಆ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ನೀವು ಈಗಿನ ಕಾಲದವರು, ನಿಮ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ. ಆದರೂ ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ನಿಮ್ಗಿರೋ ಕ್ಲಾರಿಟಿ ನನಗಿಷ್ಟ ಆಯ್ತು. ನೀವಿಬ್ರು ಒಟ್ಟಿಗಿರೋದಿಕ್ಕೆ ನನಗೇನು ಅಭ್ಯಂತರ ಇಲ್ಲ. ಆದ್ರೂ ಆದಷ್ಟು ಬೇಗ ನೀವಿಬ್ರು ಮದುವೆ ಮಾಡ್ಕೋಬೇಕು. ಓಕೆ ಅಂಕಲ್. ಅಂಕಲ್? ಯಾರಪ್ಪ ಇಲ್ಲ ಅಂಕಲ್? ಓಕೆ ಮಾಮ. ಯಾರ್ಗುಡು ನಿನ್ ಚಿನ್ನನಾ? ಮೂಗುರು ಚಿನ್ನನೆ. ಇವಾಗ್ಲೇ ಕಾಲ್ ಮಾಡಿ ಬ್ರೇಕಪ್ ಮಾಡ್ಕೊ. ಯಾಕ್ರು ಬ್ರೇಕಪ್ ಮಾಡ್ಕೊಂಬೇಕು? ಸರ್, ನೀವೇ ಹೇಳಿ ಸರ್. ನೀವು ನಿಮ್ ಹುಡುಗಿನ ಇದ್ಕಿದಂಗೆ ಮೀಟ್ ಮಾಡಿದ್ರಿ, ಯಾರಿಗೂ ಗೊತ್ತಾಗ್ತಿದ್ದಂಗ್ ಲವ್ ಮಾಡಿದ್ರಿ. ಈಗ ಒಂದೇ ಮನೇಲಿ ಒಟ್ಟಿಗೆ ಬೇರೆ ಇದ್ದೀರಾ. ಓನರು ಒಪ್ಕೊಂಡಿದ್ದಾರೆ. ಇನ್ನೇನ್ ಮದ್ವೆ ಆಗ್ತೀರಾ, ಮಕ್ಕಳಾಗ್ತವೆ. ಸರ್, ನಾನು ನಿಮ್ ತರಾನೇ ಸ್ಟೆಪ್ ಬೈ ಸ್ಟೆಪ್ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಸರ್. ಬಡ್ಡೈದ್ನೆ, ಅರ್ಧ ಕತೆ ಕೇಳಿ ಫಿಕ್ಸ್ ಆಗ್ಬೇಡ. ಮುಂದೇನಾಯ್ತು ಗೊತ್ತಾ? ನೀನಾ? ಎಷ್ಟು ಸಲ ಹೇಳ್ಬೇಕು ಬೇಗ ಹೇಳು ಬೇಗ ಹೇಳು ಅಂತ. ಅದಕ್ಕೆ ಯಾರು ನೀರು ಹಚ್ತಾರೆ ಕ್ರೂರಿ? ಡೈಲಿ ನಿನ್ನಿಂದ ನನಗೂ ಲೇಟ್ ಆಗ್ತಾ ಇದೆ. ಹೋಗ್ಬೇಕಿತ್ತು ಒಬ್ಳೆ. ಹೋಗ್ ರೆಡಿ ಆಗಿ ಹೋಗು. ಓಕೆ. ಆದಿ, ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ ನಾನು. ಹೋಗ ಸಿಂಹಾಸನದ ಮೇಲೆ ಕೂತ್ಬಿಟ್ರೆ ಅಲ್ಲಾಡೋದೇ ಇಲ್ಲ. ಇಲ್ಲೂ ನೆಮ್ಮದಿ ಇಲ್ಲ. ಟೈಮ್ ಸೆನ್ಸ್ ಅನ್ನೋದಿಲ್ಲ ನಿಂಗೆ. ಇಲ್ಲ, ಬದುಕ ಕಾಮನ್ ಸೆನ್ಸ್ ಹೋಗಲೇ. ಹೋಗೋ. ಇಷ್ಟು ಸಲ ಹೇಳಿದ್ರು ಅರ್ಥನೇ ಆಗಲ್ಲ ನಿಂಗೆ. ನಿನ್ನಿಂದ ನಾನ್ ಲೇಟ್ ಆಗಿ ಹೋಗ್ಬೇಕು ಕ್ಲಿನಿಕ್ಗೆ. ಯಾವಾಗ ನೋಡಿದ್ರು ಹಾಳು ಮೊಬೈಲ್ ಫೋನ್ ಇಟ್ಕೊಂಡು ಬಿದ್ದಿರ್ತೀಯ. ಚೂರಾದ್ರೂ ಕೇರ್ ಮಾಡ ನಿಂಗೆ ಮನೆ ಬಗ್ಗೆ. ಎಲ್ಲಿ ನೋಡಿದ್ರು ಬಟ್ಟೆ ಬಿಸಾಕಿರ್ತೀಯ, ಚಿಕನ್ ಪೀಸಸ್ ಎಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ. ಆ ಭೀಮನೆ ಎಷ್ಟೋ ಬೆಟರ್ ನಿನಗಿಂತ. ನೋಡು
ಭೀಮನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಮರಿಬೇಡ. ಅರ್ಥ ಆಯ್ತಾ? ಐ ಲವ್ ಯು ಟು. ಹೇಳು. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಲ್ಲ ಅಲ್ಲ ನೀನು? ಹಾ. ಎಷ್ಟೆಲ್ಲರೂ ಬುದ್ಧಿನೇ ಬರಲ್ಲ ಅಲ್ವಾ? ಹೊಟ್ಟೆಗೆ ಅನ್ನ ತಿಂತ್ಯೋ, ಬೇರೆ ತಿಂತ್ಯೋ? ಆ ಮೂರು ಬಿಟ್ಟು ಒಂದ್ ಜೊತೆನ ಕೊಳಕ್ ರೂಮಲ್ಲಿ ಇರ್ಬೇಕಿತ್ತು. ಅವಾಗ ಬುದ್ಧಿ ಬಂದಿರೋದು ನಿಂಗೆ. ಬಾ ಮನೆಗೆ, ಇವತ್ತಿದೆ ನಿಂಗೆ ಮಾರಿ ಹಬ್ಬ. ನೀನ್ ಅಜ್ಜಿ ಮಾತಾಡೋ, ಯಾಕೆ ಧೈರ್ಯ ಇಲ್ವಾ? ಹೆದರ್ ಪುಗ್ಲ. ಕಟ್ಟಾಯ್ತು ಬಿಡೆ. ಸರಿ ಇಡು. ಓಕೆ. ಕನ್ನಡದಲ್ಲಿ ಮಾತಾಡಿದ್ನೆಲ್ಲ ನೀನ್ ಕೇಳಿಸ್ಕೊಂಡು ಸಂಸ್ಕೃತನ ನನಗ್ ಕೊಡ್ತೀಯಾ? ಅಭ್ಯಾಸ ಮಾಡ್ಕೋ. ಎಷ್ಟೇ ಆದ್ರೂ ನಿನ್ ತಂಗಿ ಅಲ್ವಾ? ಯಾಕಾರ ಒಪ್ಕೊಂಡ? ಏನ್ ಮಾಡದ್ನಪ್ಪ ಇವತ್ತು? ಓ, ಚಿಕನ್. ಯಾರ ಮೇಲೆ ತಾಕದಪ್ಪ ಈಗ? ನಿನಗೆ ಎಷ್ಟು ಸಲ ಹೇಳ್ಬೇಕು ನಾನ್ ವೆಜ್ ತಿಂದ್ಮೇಲೆ ಬೋನ್ಸ್ ಆಚೆ ಬಿಸಾಕು ಅಂತ? ಬುದ್ಧಿ ಬರಲ್ಲ ನಿಂಗೆ? ಈ ಮೂಳೆ ಎಷ್ಟಿದ್ನಲ್ಲ ನಾನು. ಭೀಮಾ ಗ್ಯಾರಂಟಿ ಭೀಮಾ ವಾಪಸ್ ತಗೊಂಬಂದಿರೋದಿನ. ಏ ಭೀಮಾ, ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಎಷ್ಟದೇ ಹೇಳೋದು ಉಳೆ ಎತ್ಕೊಂಡು ಮನೆ ಒಳಗೆ ಬರಬೇಡ ಅಂತ. ಫುಲ್ ಫುಲ್. You have 1 hour. ಬಕೆಟ್ ಹಿಡಿಯೋದು ಅಂದ್ರೆ ಇದೆ ಅನ್ಸುತ್ತೆ. ಏನ್ ಜೀವನ. ಮೇಡಮ್ ಸೀರಿಯಲ್ ನೋಡ್ತಾ ಇದ್ದಾರೆ. ನನ್ನ ಮ್ಯಾಚ್ ಬೇರೆ ಇದೆ. ಆಂಟಿ, ಅಮೃತ, ಆದಿತ್ಯ ಇಲ್ಲಿ. ಯಾಕೆ ಆಂಟಿ, ಏನಾಯ್ತು? ಇನ್ಮೇಲೆ ಭೀಮನ್ನ ಸ್ವಲ್ಪ ದೂರ ವಾಕಿಂಗ್ ಕರ್ಕೊಂಡು ಹೋಗಕ್ ಹೇಳಮ್ಮ. ಕಾಂಪೌಂಡ್ ಎಲ್ಲ ಗಲೀಜ್ ಮಾಡಿದೆ. ಹೌದಾ? ಇದನ್ನೇ ಮನೆ ಅನ್ಕೊಂಡಿದ್ದೀರೋ ಇಲ್ಲ ಕಾರ್ಪೊರೇಷನ್ ತೊಟ್ಟಿ ಅನ್ಕೊಂಡಿದ್ದೀರೋ? ಮನೆ ಬಾಗಿಲು ತೆಗೆದ್ರೆ ಸಾಕು, ಗಬ್ಬುನಾಥ ಕ್ಲೀನ್ ಮಾಡೋಷ್ಟ್ರಲ್ಲಿ ಸಾಕಾಗೋಯ್ತು. ತುಳಸಿ ಕಟ್ಟೆ ಹತ್ರ ಎಲ್ಲ ಗಲೀಜ್ ಮಾಡಿದೆ. ಆಂಟಿ. ಸರಿ ಸರಿ, ಇನ್ಮೇಲೆ ಹೀಗೆಲ್ಲ ಆಗದೆ ಇರೋ ತರ ನೋಡ್ಕೋ. ಬೇಡ ಆದಿ. ಬಾರೋ ಆಚೆ. ಬರಲ್ಲ. ಅದ್ ಹೇಗ್ ಆಚೆ ಬರಲ್ವೋ ನಾನು ನೋಡ್ತೀನಿ ಈಗ. ನಂಗೆ ತುಂಬಾ ಅರ್ಜೆಂಟ್. ನೀನು ಹೋಗ ಕಾಂಪೌಂಡ್ ಒಳಗಡೆನೆ ಮಾಡು. ನಾಚಿಕೆ ಆಗಲ್ಲ ನಿಂಗೆ? ಕಾಮನ್ ಸೆನ್ಸ್ ಇರೋರು ಯಾರಾದ್ರೂ ಈ ತರ ಮಾಡ್ತಾರ? ನಾನೆಲ್ಲ ಹೋಗಿದ್ದು, ಅವನೇ ಹೋಗಿದ್ದು. ಅವನಿಗೆ ತಲೆ ಇಲ್ಲ ಅಂದ್ರೆ ನಿನಗ್ ತಲೆ ಬೇಡ್ವಾ? ಸಿಗರೇಟ್ ಸೇತಾ ಇದೆಯೋ ಲೋಫರ್. ಡಾಕ್ಟರ್ ಮನೆ ಇದು. ಬಾಡಿಗೆ ನಾನು ಕಟ್ತಾ ಇದೀನಿ. ಹೈಜೀನ್ ಇಲ್ಲ ನಿನ್ಗೆ? ಇಲ್ಲ. ಹೋದ್ಲಾ? ಎರಡು ಚೆನ್ನಾಗೇ ಇದೆ. ಏನಕ್ಕೂ ಒಂದ್ಸಲ ಅವನ್ನೇ ಕೇಳೋಣ. So according to the graph, we will have
ಸಾರಿ. ಓಕೆ, ವಿಲ್ ಕಂಟಿನ್ಯೂ. Like I mentioned earlier, we will have to go. The statistics clearly show. I'm sorry, can I get 5 minutes? ಜಾಯ ಲೇಲೆ ಥ್ಯಾಂಕ್ ಯು ಮೇಡಮ್. ಟಿಂಪಿ, ಏನಾಯ್ತಮ್ಮ? ಏನಾಯ್ತಂತ ನಿಂಗೆ ಗೊತ್ತಿಲ್ವಾ? ಗೊತ್ತು, ಫೋನ್ ಎತ್ತಿಲ್ಲ ಅಂತ. ಕಾನ್ಫರೆನ್ಸ್ ಅಲ್ಲಿ ಇದ್ದೆ, ಬಾಸ್ ಇದ್ರು, ತುಂಬಾ ಕೆಲಸ ಇತ್ತು. ಇಷ್ಟರ್ಥ ಮಾಡ್ಕೋಬೋದಲ್ವಾ? ಓ, ಸೊ ನನ್ ಪ್ರಾಬ್ಲಮ್ಸ್ ಈಗ ನಿನ್ ಶೆಡ್ಯೂಲ್ ನೋಡ್ಕೊಂಡ್ ಬರ್ಬೇಕಾ? ಪ್ರಾಬ್ಲಮ್ಸಾ? ಏನಾಯ್ತು? ನಿನಗೆ ಯಾಕೆ ಬೇಕು? ಹೇಳು, ಪರವಾಗಿಲ್ಲ. ಪರವಾಗಿಲ್ಲ, ಬೇರೆ ಯಾರೋ ಸಾಲ್ವ್ ಮಾಡಾಯ್ತು. ಯಾರು ಸಾಲ್ವ್ ಮಾಡಿದ್ರು? ಸರಿ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡು. ತಪ್ಪುಗಳು ನಾನೇನ್ ಮಾಡಿದೆ? ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿ 3 ದಿವಸ ಆಯ್ತು. ನೀನ್ ಇನ್ನೂ ಲೈಕು ಮಾಡಿಲ್ಲ, ಕಾಮೆಂಟು ಮಾಡಿಲ್ಲ. ಕಮಾಂಡ್ ಡಿಂಪಿ, ನಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಇದೆ ಆಫೀಸಲ್ಲಿ. ಓಹೋ, ನಿನ್ ಫೇವ್ರೆಟ್ ಆಕ್ಟ್ರೆಸ್ ಇದ್ದಾಳಲ್ಲ, ಅವಳ ಫೋಟೋಗ್ ಹೋಗ್ಬಿಟ್ಟು ಲೈಕ್ ಮಾಡಿ ವಿತ್ 2 ಹಾರ್ಟ್ಸ್ ಅಂತ ಎಲ್ಲ ಕಾಮೆಂಟ್ ಮಾಡಕ್ ಟೈಮ್ ಇದೆಯಾ? ಅದು ತುಂಬಾ ದಿನ ಆಯ್ತಲ್ಲ ಮಾಡಿ. See this shows you've taken me for granted. ಈಗ ನನ್ನೇನ್ ತಪ್ಪ ಹೋಗಿದೆ, ಇದನ್ನ ಸಾಲ್ವ್ ಮಾಡೋದು ಹೆಂಗೆ ಅಂತ ನೀನೇ ಹೇಳ್ಬಿಡು. ಫಸ್ಟ್, ನಾನ್ ಕಾಲ್ ಮಾಡ್ದಾಗ್ಲೆಲ್ಲ ನೀನ್ ಫೋನ್ ರಿಸೀವ್ ಮಾಡ್ಲೇಬೇಕು. ಎಲ್ಲೇ ಇರು, ಹೆಂಗೆ ಇರು, ಏನೇ ಮಾಡ್ತಾ ಇರು, you've got to answer. ಓಕೆ. ಸೆಕೆಂಡ್, ಆ ನಿನ್ ಫೇವ್ರೆಟ್ ಹೀರೋಯಿನ್ ನ ಫಸ್ಟ್ ಹೋಗಿ ಅನ್ಫಾಲೋ ಮಾಡು. ನಾವ್ ಹೋಗ್ಲಿ ಬಿಡು, ಹೆಂಗಿದ್ರು ಫೇಕ್ ಪ್ರೊಫೈಲ್ ಇದೆಯಲ್ಲ. ನಾನು ಆ ಫೇಕ್ ಪ್ರೊಫೈಲ್ನು ಫಾಲೋ ಮಾಡ್ತಾ ಇದ್ದೀನಿ. ನಾನು ಹಾಕೋ ಪೋಸ್ಟ್ಗಳಿಗೆ ಫಸ್ಟ್ ಕಾಮೆಂಟ್ ಅಂಡ್ ಲೈಕ್ ನಿಂದೆ ಆಗಿರ್ಬೇಕು. ಎಕ್ಸ್ಕ್ಯೂಸ್ ಮಿ ಸರ್, ಯುವರ್ ಆರ್ಡರ್ ಪ್ಲೀಸ್. ಮೇಡಮ್ಗೊಂದು ಚಿಲ್ಲಿ ಪನ್ನೀರ್, ನಂಗೊಂದು ಚಿಲ್ಲಿ ಚಿಕನ್ ಕೊಡಿ. ಓಕೆ ಸರ್. ಇನ್ಮೇಲಿಂದ ನಮ್ಮ ಮನೇಲಿ ನಾನ್ ವೆಜ್ ತಿನ್ನಂಗಿಲ್ಲ. ಸರ್, ಒಂದು ನಿಮಿಷ. ಒಂದು ಚಿಲ್ಲಿ ಚಿಕನ್, ಒಂದು ಚಿಕನ್ ಕಬಾಬ್, ಒಂದು ಚಿಕನ್ 65, ಒಂದು ಗ್ರಿಲ್ ಚಿಕನ್, ಒಂದು ತಂದೂರಿ ಚಿಕನ್, ಒಂದು ಮಟನ್ ಚಾಪ್ಸ್, ತಲೆ ಮಾಂಸ, ಬೋಟಿ, ಕೈಮಾ, ಒಂದೇ ಒಂದು ಚಿಕನ್ ಬಿರಿಯಾನಿ, ಹಂಗೆ ಒಂದೇ ಒಂದು ಲೆಗ್ ಪೀಸ್. ಅಷ್ಟೇನಾ? ಹಾ, ಓಕೆ ಸರ್. ಥ್ಯಾಂಕ್ ಯು. ಅದು ಮನೇಲಿ ತಿನ್ನಂಗಿಲ್ವಲ್ಲ, ಅದಕ್ಕೆ. ಮನೇಲಿ ಇನ್ಮೇಲೆ ಟಿವಿ ರಿಮೋಟ್ ನನ್ ಕಂಟ್ರೋಲರ್ ಇರ್ಬೇಕು. RCB ಕಬಡ್ಡಿ ಆಡಿದ್ರು ಅಷ್ಟೇ, ಭೀಮನ್ನ ಇನ್ಮೇಲೆ ದೂರ ಕರ್ಕೊಂಡು ಹೋಗ್ಬೇಕು ವಾಕ್ಗೆ. ಇನ್ನೊಂದ್ಸಲ ಆಂಟಿ ನಂಗೆ ಬಂದ್ ಕಂಪ್ಲೇಂಟ್ ಮಾಡಿದ್ರೆ ಸರಿಗಿರಲ್ಲ. ಕರೆಂಟ್ ಬಿಲ್, ವಾಟರ್ ಬಿಲ್ ಎಲ್ಲ ಆನ್ ಟೈಮ್ ಕಟ್ಬೇಕು. ನಾನ್ ಕೇಳ್ದಾಗ್ಲೆಲ್ಲ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು. ಅಯ್ಯೇ, ಏನ್ ಕವ ಕವ ಅಂತಳಪ್ಪ, ಅದಕ್ಕೆ ಮನೆ ಅಕ್ಕಪಕ್ಕ ಎಲ್ಲೂ ಕಾಗೆಗಳೇ ಇಲ್ಲ. ಎನಿವೇಸ್, ಲೆಟ್ಸ್ ಇಗ್ನೋರ್ ಹರ್. ಆಮೇಲೆ RCB ಮ್ಯಾಚ್ ಬೇರೆ ಇದೆ 3 ದಿನದಲ್ಲಿ. 15,000 ಬೇರೆ ಕಟ್ಬಿಟ್ಟಿನಿ. ಲಾಸ್ಟ್ ಟೈಮೇ 10,000 ಕಳ್ಕೊಂಡೆ. ಈ ಸತಿ ನಾರು ಕಪ್ ಗೆಲ್ರಪ್ಪ, ಎಲ್ಲ ನನಗೆ ಚಿಪ್ಪೆ. ಆಮೇಲೆ US ಇಂದ ನಮ್ಮ ಅಕ್ಕನ ಫ್ರೆಂಡ್ ಪೂಜಾ ಬರ್ತಾ ಇದ್ದಾಳೆ. ಶಿ ಇಸ್ ವೆರಿ ಕ್ಲೋಸ್ ಟು ಮೀ. ಓಕೆ, ಅವ್ರಿನ್ 3 ದಿವಸ ಇರೋದು, ನಾವ್ ಅವ್ರ ಜೊತೆಗೆ ಡಿನ್ನರ್ ಹೋಗ್ಬೇಕು. ನಿನ್ ಬಗ್ಗೆ ಎಲ್ಲ ಹೇಳಿದೀನಿ, ಡೋಂಟ್ ಫರ್ಗೆಟ್. ಆದಿ, ಅರ್ಥ ಆಯ್ತಾ? ಫಿಕ್ಸ್. ಗುಡ್ ಬಾಯ್. ಸರ್, 2 ಅವರಿಂದ ಇಲ್ಲೇ ಕಾಯ್ತಾ ಇದೀನಿ ಸರ್. ನಿನ್ ಕೆಲಸ ಇಷ್ಟು ಈಜಿ ಬಿಡತ್ತಾ? ಕುತ್ಕೋ ಬರೀ, ಕುತ್ಕೋ. ಒಂದಾಳೆ ಆಶಿಕ್ ಸಿಂಗ್ ಇದಾರಾ? ಇಂಟರ್ವ್ಯೂ ಬಂದಿದ್ದೀರಾ? ಇಲ್ಲ, ಇಂಟರ್ನ್. ಓಹೋ, ನಿಮ್ಮಂತ ಇಂಟರ್ನ್ಸ್ ನಮ್ಮ ಆಫೀಸ್ ಬೇಕಾಗಿದ್ದಾರೆ. ನೀವು ಸ್ಟ್ರೇಟ್ ಆಗಿ ಹೋಗಿ ಓಕೆ, ಥ್ಯಾಂಕ್ ಯು. ನಮ್ಮಲ್ಲಿ ಥ್ಯಾಂಕ್ಸ್ ಹಾಕ್ಬಿಡಿ. ಸೋ ಕ್ಯೂಟ್. ಯೆಸ್. ಏನಿದು? ಕುತ್ಕೋ ಬರೀ, ಕುತ್ಕೋ. ಹೋಗೋ ಮಗನೇ, ಅವನಿಗೆ ಬೇಕು ಕೆಲಸ. ಸರ್, ನಮ್ಮ ಅಜ್ಜಿಗೆ ಸೀರಿಯಸ್ ಸರ್, ಪ್ಲೀಸ್ 2 days. अरे क्या अज्जी यार, you don't know our company policy. Work first, family next. Hello, I'm Rachel.
ಯು ಆರ್ ದಟ್ ಕಾಲೇಜ್ ಟಾಪರ್. ವೆಲ್ಕಮ್ ಟು ಅವರ್ ಕಂಪನಿ. ಹ್ಯಾವ್ ಅ ಸೀಟ್. ಸರ್ ನಂಗೆ ರಜಾ ಬೇಡ. ವರ್ಕ್ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್. ವರ್ಕ್ ಈಸ್ ವರ್ಷಿಪ್. Dedication. I'll put you onto the best team. Gopal. Yes, sir. Call Adi. Yeah. Paji. Yeah. Meet Rachel. Hi. Our new intern. Hello. Hi. Rachel. He's Adi. Okay. He is the best we have got. You will be reporting under him. Okay. Adi, please guide her. Sure. Please come. Thank you. ಮಗ ಅದೃಷ್ಟ ಮಾಡಿದ್ದೆ ಕಣೋ, ಅದೆಲ್ಲಲ್ಲಿ ಮಚ್ಚೆ ಇಟ್ಟಿದ್ಯೋ. ಅವೆಲ್ಲ ಬಿಡು. ಹೆಂಗವಳು ನೀನು ಹೇಳ್ತೀವಿ? ನಾನು ಹೇಳ್ತೀನ ಆ ವಿಚಾರಕ್ಕೆ ನಾನೇ ಅದೃಷ್ಟ ಅಂತ ಕಣೋ. ಮೈಯೆಲ್ಲ ಮಚ್ಚೆ ತುಂಬ್ಕೊಂಡ್ಬಂದಿದ್ದೀನಿ. ಆಫೀಸ್ ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದಂಗೆನೆ ಬಣ್ಣ ರುಚಿ ಶಕ್ತಿ ಇರೋ ಅಂತ ಬಿಸಿ ಟೀ ಮಾಡ್ಕೊಂಡ್ಬಂದು ಅವಳೆ ಕೈಯಾರೆ ಕುಡಿಸ್ತಾಳೆ. ನಾನು ಸ್ನಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನಾನು ಏನು ಹಾಕೋಬೇಕು ಬಟ್ಟೆ ಅಂತ ಅವಳೇ ಡಿಸೈಡ್ ಮಾಡಿ ಗರಿಗರಿಯಾಗಿ ಐರನ್ ಮಾಡಿ ಇಟ್ಟಿರ್ತಾಳೆ. ನನಗೇನು ಊಟ ಬೇಕು ಅಂತ ಕೇಳಿ ರುಚಿ ರುಚಿಯಾಗಿ ಅವಳೇ ಅಡಿಗೆ ಮಾಡಿ ಬಡಿಸ್ತಾಳೆ. ನಾನು ತಿಂದು ಬಿಟ್ಟಿರೋ ತಟ್ಟೆನು ಎತ್ತೋದಕ್ಕೆ ಬಿಡಲ್ಲ ಅವಳು ನನ್ನ ಕೈಲಿ, ಗೊತ್ತಾ? ನಾನೇನಾರ ಟಿವಿ ನೋಡ್ತಾ ಕೂತ್ಕೊಂಡ್ರೆ ಅವಳ ಪಾಪ ಬಂದು ನನ್ನ ಕಾಲೊತ್ತುತ್ತಾ ಹಂಗೇ ಕೂತ್ಕೊಂಡ್ಬಿಡ್ತಾಳೆ. ಒಟ್ನಲ್ಲಿ ತನ್ನ ಜೀವನನ ನನ್ನ ಸೇವೆಗೆ ಅಂತಾನೆ ಮುಡುಪಾಗಿಟ್ಟಿದ್ದಾಳೆ. ನೀನೇ ಪುಣ್ಯವಂತ. ಸದ್ಯಕ್ಕೆ ಫಸ್ಟ್ ಇನ್ನಿಂಗ್ಸ್ ಮುಗೀತು. ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಡು ಮನೆಗೆ ಶಿಫ್ಟ್ ಆಗ್ಬಿಡೋಣ. Funny, very funny. ಬಕ್ರ ಮಾಡಕ್ ಹೋಗಿ ನೀವೇ ಬಕ್ರ ಆದ್ರ. I really want to meet this guy. ಪರವಾಗಿಲ್ಲ ಕಣೆ, ಕಡೆಗೂ ನಿನ್ನ ಮೀರ್ಸೋ ಅಂತವನೊಬ್ಬ ಸಿಕ್ದ. ಅದಕ್ಕೆ ನಾ ಲೈಫ್ ಲಾಂಗ್ ಕ್ಯಾಚ್ ಹಾಕೊಂಡ್ಬಿಟ್ಟಿದೀನಿ. ಓ, ಅಂದ್ರೆ ನೀವು ಮದುವೆ ಆಗಿ ಲೈಫ್ ಲಾಂಗ್ ಫೂಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? Yes, that's the plan. How did you guys meet? Tinder. Shadi.com. Shadi.com. So, it was love at first swipe, huh? Yeah. Something like that, you know. Excuse me, your order please. Yeah. We are waiting for someone. No, you guys carry on. I'll wait for him. Are you sure? Yeah. I don't want any spicy food, Okay, sir. especially the South Indian. Okay. ಡಿಂಪಿ, ನೀನು ತಗೋ. ನಾನು ಅವ್ರಿಗೆ ವೇಟ್ I would ಮಾಡ್ತೀನಿ. go for a salad. Okay, sir. Okay, make that too. Sure. Thank you. Welcome. ಏನಾಯ್ತು? ಕಾಲ್ ರಿಸೀವ್ ಮಾಡ್ತಿಲ್ವಾ? ಮೋಸ್ಟ್ಲಿ ಟ್ರಾಫಿಕ್ ಅಲ್ಲಿ ಸ್ಟಕ್ ಆಗಿರ್ಬೇಕೇನೋ. The evening was fun. Likewise. It was nice meeting you. Okay, take care. See you. Bye. Bye bye. ಈ ಸಲ ಕಪ್ ನಮ್ದೆ, ಡೌಟೇ ಇಲ್ಲ. ಏಯ್ ರವೆ ಆಗ್ತಾನೆ ಬಿಟ್ಟ ಅಂದ್ರೆ. ನನ್ನ ಬಾಯಲ್ಲಿ ಮಚ್ಚೆ ಇದೆ ಕಣ. ಏಯ್ ನಿನ್ ಫೋನ್ ಎಲ್ಲಿ? ನಡ್ರಲ್ಲಿ ನಡಿಯೋ ಹೋಗೋಣ. ಯಾರು ಆಚೆ ಹೋಗಂಗಿಲ್ಲ. ಅರ್ಥ ಆಯ್ತು ತಂಗಿಯವ್ವ. 38 ಮಿಸ್ಡ್ ಕಾಲ್ಸ್. ಇಷ್ಟು ಸಲ ಫೋನ್ ಮಾಡಿದ್ರು ನಿನಗೆ ಫೋನ್ ಎತ್ತಕ್ ಆಗ್ಲಿಲ್ಲ ಅಂದ್ಮೇಲೆ ನಿನ್ನಂತವ್ರಿಗೆ ಫೋನ್ ಏನಕ್ಕೆ ಬೇಕು? ನಿಂಗೇನಾಗಬೇಕೀಗ? US ಇಂದ ನನ್ನ ಫ್ರೆಂಡ್ ಪೂಜಾ ಬರ್ತಾ ಇದ್ದಾಳೆ. ಅವಳ ಜೊತೆಗೆ ಡಿನ್ನರ್ಗೆ ಹೋಗ್ಬೇಕು ಅಂತ ಹೇಳಿದ್ನೋ ಹೇಳಿಲ್ವೋ? ಯು ನೋ ಹೌ ಇಂಪಾರ್ಟೆಂಟ್ ಇಟ್ ವಾಸ್ ಫಾರ್ ಮೀ. ನನ್ ಮಾತಕ್ ಚೂರು ಬೆಲೆ ಬೇಡ. ಸೋನಿ ಇಷ್ಟೆಲ್ಲ ಮಾಡಿದ್ದು, ಟಿವಿ ಹೊಡೆದಾಕಿದ್ದು, ಫೋನ್ ಹೊಡೆದಾಕಿದ್ದು, ನನ್ ಫ್ರೆಂಡ್ಸ್ ಮುಂದೆ ಮರ್ಯಾದೆ ತೆಗ್ದಿದ್ದು, ಇವೆಲ್ಲ ನಾ ಊಟಕ್ಕೆ ಬಂದಿಲ್ಲ ಅಂತನಾ? ನಿನಗದ್ ಬರೀ ಊಟ ಆಗಿರ್ಬೋದು. ಯು ಆರ್ ಸೋ ಇಮ್ಮೆಚ್ಯೂರ್. ಚೈಲ್ಡ್ ಆಡ್ದಂಗ ಆಡ್ತೀಯಲ್ಲೇ ನೀವ್ ಒಬ್ಳೆ ಹೊಡೆದಾಕೋದು. ಅಲ್ಲ ಕಣ, ದುಡ್ಡು ಬೆಲೆನೇ ಇಲ್ವಾ? ಹ್ಮ್. ಅಲ್ಲ, ಟಿವಿ ಮೊಬೈಲ್ ನ ಈ ರೇಂಜ್ ಹೊಡೆದಾಕ್ತವ್ರು ಇಬ್ರು ಸೇರ್ಕೊಂಡು. ನೀನ್ ಯಾಕೆ ಈ ರೇಂಜ್ ಅಲ್ಲಿ ನಗ್ತಿದ್ಯಾ? ಮಗ, ಆದಿ ಹೊಡೆದಾಕಿದ್ದು ನಿನ್ ಫೋನೇ ಅಲ್ವಾ? ಇಮಿಚೋ ಕರೆಕ್ಟು. ನಿನ್ನ ನನ್ನ ಫ್ರೆಂಡಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ಕೊಂಡಿದ್ ನನ್ ದೊಡ್ಡ ತಪ್ಪು. ನಿನಗ್ ನನಗಿಂತ ಈ ಮ್ಯಾಚು, ಈ ಓತ್ಲಾ ಹುಡುಗರೇ ಇನ್ನೂ ಇಂಪಾರ್ಟೆಂಟ್ ಅಲ್ವಾ? ಇದು ನನ್ ಮನೆ ಅಲ್ಲ.
ಅಣ್ಣ ಏನಾದ್ರೂ ಮಾಡಿ. ತಕೊಂಡ್ರು ಏನೋ ಕೊಡ್ದು ಇಪ್ಪರಾಗಿದ್ದಾನೆ ನಟ್ರು. ಅದೇ ಲೇಟ್ ಆಯ್ತು ಕಣ, ಬರ್ತೀನಿ ಬಾಯ್. ಹಿರಿ ಅಣ್ಣ ನೀವೆಲ್ಲಿ ಹೋಗ್ತಾ ಇದ್ದೀರಾ? ನಾನು ಅದು ಹೇಳಮ್ಮ. ನಿಮ್ಮಿಂದಾನೆ ಇದೆಲ್ಲ ಆಗಿರೋದು. ನಾ ಏನ್ ಮಾಡ್ದೆ? ಮತ್ತಿನ್ನೇನೋ ನೀನೇ ತಾನೆ ಬೇಡ ಅಂದ್ರು ಮ್ಯಾಚ್ ನೋಡೋಣ ಅಂದ್ಬಿಟ್ಟು ಬಿಯರ್ ಬಾಟ್ಲ್ ಎಲ್ಲ ತಂದ್ಬಿಟ್ಟು ಮನೆಯೆಲ್ಲ ಗಲೀಜ್ ಮಾಡ್ಬಿಟ್ಟ. ಕಾಳ್ ನನ್ ಮಗನೇ. ಇನ್ನೇನು ಇವನ್ ಜೊತೆಗೆ ಸೇರಿ ನೀವು ಹೀಗೆ ಆಡಿದ್ರೆ? ಜೊತೆಗಿದೀವಿ ಅನ್ನೋ ಮಾತ್ರಕ್ಕೆ ಹಿಸ್ ಟೇಕಿಂಗ್ ಮೀ ಫಾರ್ ಗ್ರಾಂಟೆಡ್. ಹೇಳ್ಬಿಡಿ ಇವನ್ಗೆ, ಹೀಗೆ ಮಾಡ್ತಿದ್ರೆ ನಾನ್ ಇವನ್ ಜೊತೆಗಿರೋದಕ್ಕಾಗಲ್ಲ. ಕೇಳಿಸ್ತೀನಾ? ಇವಳೇನೋ ಜೊತೆಗಿರಲ್ಲ ಅಂತ ಹೇಳೋದು? ನಾನೇ ಇದೇ ಕ್ಷಣ ಇವಾಗ್ಲೇ ಮನೆ ಬಿಟ್ಟು ಹೋಗ್ತೀನಿ. ಇವನೇನ್ ಬಿಟ್ಟು ಹೋಗೋದು? ನಾನೇ ಪ್ಯಾಕ್ ಮಾಡ್ಕೊಡ್ತೀನಿ. ಓಕೆನಾ? ಭೀಮಾ ಭೀಮಾ ನಡಿ ಮನೆಯಿಂದ ಆಚೆ ಹೋಗೋಣ. ಈ ಮನೆಯಲ್ಲಿ ಗಂಡಸರಿಗೆ ಒಂದ್ ಚೂರು ಮರ್ಯಾದೆ ಇಲ್ಲ. ಏಯ್ ಭೀಮನ್ ತಂಟೆಗೆ ಹೋಗ್ಬೇಡ. ಯಾಕೆ? ನಾನವ್ರಪ್ಪ, ಐ ಆಮ್ ಹಿಸ್ ಮದರ್. ನಾನವ್ನ್ ಕರ್ಕೊಂಡ್ ಬಂದಿದ್ದು, ನಾನ್ ನೋಡ್ಕೊಂತಾ ಇರೋದು, ನಾನವ್ನ್ ಪೆಡಿಗ್ರಿ ಕೊಡ್ಸೋದು, ನಾನ್ ತಿನ್ಸೋದು, ನಾನವ್ನ್ ವಾಕಿಂಗ್ ಕರ್ಕೊಂಡ್ ಹೋಗೋದು, ವಾಕಿಂಗ್ ಕರ್ಕೊಂಡ್ ಹೋಗ್ ಬಂದ್ಮೇಲೆ ನಾನ್ ಉಗಿಸ್ಕೊಳ್ಳೋದು. ಅವ್ನ್ ನನ್ನನ್ನ ಜಾಸ್ತಿ ಪ್ರೀತಿಸೋದು, ಅವ್ನ್ ನನ್ನನ್ನ ಪ್ರೀತಿಸೋದ್ ಜಾಸ್ತಿ. ನನ್ನನ್ನ 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 ಓಕೆ ನಿಮಿಷ. ಭೀಮಾ ಯಾರನ್ನ ಜಾಸ್ತಿ ಪ್ರೀತಿಸ್ತಾನೆ, ಯಾರ ಜೊತೆ ಇರ್ತಾನೆ ಅಂತ ಭೀಮನೆ ಕೇಳ್ಬಿಡಣ. ಇದು ಕಾಮಿಡಿ ಮಾಡೋ ಟೈಮ್ ಅಲ್ಲ, ಇದು ಸೀರಿಯಸ್ ಜಗಳ. ಇಂತ ಸೀರಿಯಸ್ ಜಗಳ ನಾ ಅದೆಷ್ಟು ಕಂಡಿಲ್ಲ ಕೂತ್ಕೊಳ್ಳಲೆ. ಭೀಮಾ ಬಾ ಅಮ್ಮ ಇಲ್ಲಿ. ಭೀಮಾ ಬಾಯ್ಲೆ, ಭೀಮಾ ಭೀಮಾ ಬಾಯ್ಲೆ, ಬಾಯ್ಲಿ, ಭೀಮಾ ಬಾಯ್ಲೆ, ಬಾಯ್ಲಿ, ಬಾಯ್ಲೆ, 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 ಬಾಯ್ಲೆ. ಒಂದ್ ನಾಯಿ ಕೂಡ ನಿನ್ ಜೊತೆ ಇರಲ್ವಲ್ಲೇ? ಮಗ ಬೇಜಾರ್ ಮಾಡ್ಕೊಂಡಿದ್ದಾಳೆ, ಹೋಗಿ ನೋಡೋ. ಎಲ್ಲೋಗ್ತಾಳ ಬರ್ತಾಳ ಬಾ. ಮೇಡಮ್ ಎಲ್ಲಿ ಹೋಗ್ಬೇಕು? ಸ್ಮಶಾನಕ್ಕೆ ಹೋಗಿ. ಸ್ಮಶಾನನ 1.5 ಆಗುತ್ತೆ ಮೇಡಮ್, ಮತ್ತೆ ಯಾರ ಆ ಕಡೆಯಿಂದ ಬರಲ್ಲ. ಪರವಾಗಿಲ್ಲ, ನೀವ್ ಹೋಗಿ. ಸರಿ ಮೇಡಮ್. ಏ ತೇಜು ಎಲ್ಲಿದ್ಯೆ? I'm sorry. ಮೊದ್ಲೇ ಹೇಳಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಮುರ್ದೋಗಿರೋ ಕಾಲಲ್ಲೇ ಓದಿದ್ದೀನಿ. ನಾವು ಪ್ರೀತಿಸೋನ್ನ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂದಾಗ್ಲೇ ಯಾಕೆ ನಮ್ಗೆ ಅವ್ರ ಬೆಲೆ ಅರ್ಥ ಆಗೋದು? ಪಡ್ಕೊಳ್ಳೋ ಮುಂಚೆ ಇರೋ ಕಾಳಜಿ ಜೊತೆಲಿರ್ಬೇಕಾದ್ರೆ ಯಾಕೆ ಹಗುರವಾಗಿ ತಗೊಂಡು ಉಡಾಫೆ ಮಾಡ್ತೀವಿ? ಅವ್ರ ಜೀವ ಶಾಶ್ವತ ಅಲ್ಲ ಅಂತ ನಮ್ಗೆ ಯಾವತ್ತು ಅರ್ಥ ಆಗತ್ತೋ ಅವತ್ತಿನಿಂದ ಅವ್ರ ಜೊತೆ ಕಳೆಯೋ ಪ್ರತಿ ಕ್ಷಣನೂ ಸಂಭ್ರಮಿಸ್ತೀವಿ. ನಿಮ್ಮನ್ನ ಇವತ್ತು ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ನೀವಿನ್ ಮೇಲೆ ಮನೇಲಿ ಆರಾಮಾಗಿ ರೆಸ್ಟ್ ಮಾಡಬಹುದು. ನೈಸ್. ಹೇಗಿದ್ರು ನಿಮ್ ಗಂಡ ಇದಾರಲ್ಲ, ನಮ್ಗಿಂತ ಚೆನ್ನಾಗಿ ನೋಡ್ಕೋತಾರೆ. ಗಂಡನ? ಹಾ,
ನಿಮ್ ಜೊತೆಗ್ ಬಂದಿರೋರು ನಿಮ್ಮನ್ನ ನೋಡ್ಕೊಳ್ತಾ ಇರೋರು ನಿಮ್ ಗಂಡನೇ ಅಲ್ವಾ? ಫಾರ್ಮ್ ಅಲ್ಲಿ ಹಸ್ಬೆಂಡ್ ಅಂತ ಸೈನ್ ಮಾಡಿದ್ದಾರೆ. ಎನಿವೇ ನಿಮ್ ಅಕ್ಕ, ಓ ಮೈ ಗಾಡ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಡಿಂಪಿ, ನೀ ಹೇಗಿದ್ಯಾ? ನಿನ್ ವಾಯ್ಸ್ ಕೇಳಿದ್ನಲ್ಲ, ನನಗೆ ಅಷ್ಟೇ ಸಾಕು. ತುಂಬಾ ಖುಷಿಯಾಗಿದ್ದೀನಿ. ನನಗೂ ಅಷ್ಟೇನೆ. ನಾನ್ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತ ನನ್ಗೆ ನಂಬಕ್ ಆಗ್ತಿಲ್ಲ. ಎಲ್ಲ ದೇವ್ರ ದಯೆ ಅಕ್ಕ. ದೇವ್ರಲ್ಲ ಡಿಂಪಿ, ದೇವ್ರಂತ ಡಾಕ್ಟರ್ ದಯೆ. ಡಾಕ್ಟರ್ ಪ್ರಭು ಇಲ್ಲೇ ಹೋಗಿದ್ರೆ ಬಹುಶಃ ನಾನ್ ಸರಿನೇ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಐ ಡೋಂಟ್ ನೋ ಹೌ ಟು ಸೇ ದಿಸ್ ಡಿಂಪಿ, ಬಟ್ ವಿ ಬೋತ್ ಆರ್ ಇನ್ ಲವ್. ಯಾವಾಗಿಂದ? ಐ ವಾಂಟ್ ಟು ನೋ ದ ಸ್ಟೋರಿ ರೈಟ್ ನೌ. ಎಲ್ಲ ಫೋನಲ್ಲೇ ಹೇಳಕ್ಕಾಗತ್ತಾ? ನೀನ್ ಬೇಗ ಊರಿಗ್ ಬಾ, ನಾನ್ ಎಲ್ಲಾ ಹೇಳ್ತೀನಿ ನಿನ್ಗೆ. ಹೇಗಿದ್ರು ಊರಿಗೆ ಬರ್ತೀನಲ್ಲ, ಅಲ್ಲೇ ಹೇಳ್ತೀನಿ. ಬಟ್ ಐ ರಿಯಲಿ ಮಿಸ್ ಯು. ಐ ಲವ್ ಯು ಸೋ ಮಚ್. ಐ ಲವ್ ಯು ಡಿಂಪಿ. ಬಾಯ್. ಓಕೆ ಬಾಯ್. ಮಗು ತರ ನಿನ್ ಎದೆ ಹತ್ರ ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ಅನ್ಸುತ್ತೆ. ಹೆಜ್ಜೆ ಹೆಜ್ಜೆಗೂ ನಿನ್ನಲ್ಲಿ ತಪ್ಪು ಕಂಡು ಹಿಡಿತಿದ್ದೆ. ಆದ್ರೆ ಈಗ ಅರ್ಥ ಆಗಿದೆ, ತಪ್ಪಿರೋದು ನಿನ್ನಲ್ಲ, ನಾನೇನು ನೋಡ್ತಿದ್ದ ರೀತಿಲಿ, ನಾನೇನು ಅರ್ಥ ಮಾಡ್ಕೊಂಡಿದ್ದ ರೀತಿಲಿ. ಇಷ್ಟೆಲ್ಲ ಆದರೂ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಕಾಳಜಿ ನಿನಗೆ. ನಿನ್ನ ಜೊತೆ ನನ್ನ ಇಡೀ ಜೀವನ ಹೀಗೆ ಕಳಿಬೇಕು. ನಿನ್ನ ಮದುವೆ ಆಗಬೇಕು, ನಿನ್ನ ಮಕ್ಳಿಗೆ ತಾಯಿ ಆಗಬೇಕು, ಅವ್ರ ಮಕ್ಳಿಗೆ ಅಜ್ಜಿ ಆಗಬೇಕು. ನನ್ನ ಕೊನೆ ಉಸಿರಿರೋ ತನಕ ನಿನ್ನ ಜೊತೆಗೆ ಹೀಗೆ ಇರಬೇಕು. ವೇಟಿಂಗ್ ಫಾರ್ ಯು ಬೇಬಿನಾ? ರೇಚಲ್, ಈ ಹೆಸರು ಮುಂಚೆ ಕೇಳೇ ಇಲ್ವಲ್ಲ. ಮತ್ತೆ ಮತ್ತೆ ಏನ್ ನಡೀತಾ ಇದೆ ಆಫೀಸಲ್ಲಿ? ಆಫೀಸಲ್ಲಿ ಕೆಲಸ ನಡೀತಿದ್ಯಮ್ಮ, ಇನ್ನೇನು ನಡೆಯುತ್ತೆ? ಎನಿಥಿಂಗ್ ಸ್ಪೆಷಲ್? ಸ್ಪೆಷಲ್ ಬಾಸ್ ಕನ್ನಡ ಮಾತಾಡ್ತಾ ಇದ್ದಾರೆ. ಅದನ್ ಬಿಟ್ರೆ ಸಂಬಳ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಟೀಮ್ ಔಟಿಂಗ್ ಇದೆ, ವೈನ್ ಅಂಡ್ ಡೈನ್. ನಮ್ ಬಾಸ್ಗಂತೂ ಟ್ಯಾಕ್ಸ್ ಹಾಕ್ಲೇಬೇಕು. ಟೀಮ್ ಅಂದ್ರೆ ಏನಾ? ಇದ್ಯಾಕೆ ಪೆದ್ ತರ ಕೇಳ್ತೀಯಾ? ಟೀಮ್ ಅಂದ್ರೆ ನಾನು ಯಾರ್ಯಾರ ಜೊತೆ ಕೆಲಸ ಮಾಡ್ತೀನೋ ಅವರು ಅಂತ. ನಿನ್ ಟೀಮಲ್ಲಿ ಯಾರ್ಯಾರಿದ್ದಾರೆ? ಏನ್ ಬೇಕು? ನಿನ್ ಬೇಬ್ ರೇಚಲ್ ಮೆಸೇಜ್ ಮಾಡಿದ್ಲು. ಯಾರದು? ಉರಿತಿದ್ಯಾ? ನಿಜ ಹೇಳಾದಿ? ಏನ್ ನಿಜ ಹೇಳೋದು? ಹೊಸದಾಗ ಆಫೀಸ್ ಸೇರ್ಕೊಂಡು ಹೇಳೆ. ಶೀಸ್ ಅ ಕೊಲೀಗ್. ಬಾಸ್ ನಮ್ ಟೀಮ್ಗೆ ಹಾಕಿಯಾರೆ, ಅದಕ್ಕೆ ನನಗೆ ಮೆಸೇಜ್ ಮಾಡ್ತಾ ಹೇಳೆ. ಅದ್ರಲ್ಲಿ ತಪ್ಪೇನಿದೆ? ಏನು ಇಲ್ಲ ಅಂದ್ರೆ ನಿನ್ ಯಾಕೆ ಬೇಬಿ ಅಂತ ಕರಿಬೇಕು? ಓಕೆ, ಬೇಬಿ ಅಂತ ಕರೀದಲ್ಲ ಇನ್ನೇನಂತ ಕರಿಬೇಕಮ್ಮ? ಬ್ರೋ ಅಂತ ಕರಿಬೋದಲ್ವಾ? ಬ್ರೋನಾ? ನಾನು ಮೊದ್ಲದನ್ನ ಹೋಗ್ ಮಾಡು. ಓಕೆ ಬ್ರೋ. ಹೇಯ್, ನಾನು ಒಂದ್ ಹಿಡ್ಕೊಂಡೇ ಒದ್ದಾಡ್ತಾ ಇದೀನಿ, ಎರಡನೇದ್ ಬೇಕಾ ನನಗೆ? ಡಿಂಪಿ 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 ಅವಳೆಲ್ಲಾನು ಬೇಬಿ ಅಂತಾನೆ ಕರೆಯೋದು. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಐ ಲವ್ ಯು ಅಂಡ್ ಯು ಹ್ಯಾವ್ ಟು ಟ್ರಸ್ಟ್ ಮೀ. ಆಫೀಸ್ಗೆ ಹೋಗಿ ಬರ್ತೀನಿ, ಹುಷಾರು, ಸರಿನಾ? ಬಾಯ್ ಬ್ರೋ. White and grey media. Look at that quarter. They've done so well. We have to beat them by the end of the year. Babe, we don't have a choice, huh? Yeah, Kushigo. My ex-boyfriend has posted a picture with a girl, so I'm just trying to make him jealous. My new boss is such a sweetheart.
ಈಗ ತೋರಿಸ್ತೀನಿ ಎಷ್ಟು ಸ್ವೀಟ್ ಅಂತ. ಸ್ವೀಟ್ ಹಾರ್ಟ್. ಆ ಪಿಚಾಚಿನೇ ಇರಬೇಕು. ನನ್ನ ಫೋನಾ? ಏನ್ ಯೋಚನೆ ಮಾಡ್ತಿದ್ಯಾ ಅಮೃತ? ಅವಳ ಬಗ್ಗೆನೆ. ರೀಚ್. ಈ ವಿಷಯದ ಬಗ್ಗೆ ಆದಿ ಏನಂದ? ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಂತೆ. ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನನಗೂ ಸರಿ ಕಾಣ್ತಿಲ್ಲ. ಏನ್ ಮಾಡ್ಬೇಕಂತಾನೂ ಗೊತ್ತಾಗ್ತಾ ಇಲ್ಲ. ನೋಡಮೃತ, ಪಾಲಿಗೆ ಬಂದಿದ್ ಪಂಚಾಮೃತ ಆಗ್ಬೇಡ. ತಪ್ಪು ಮಾಡೋ ಕೆಟ್ಟ ಹುಡುಗರ ಪಾಲಿಗೆ ಪಂಚ್ ಮಾಡೋ ಅಮೃತ ಆಗೋ. ನೋಡು, ಈಗ ನಾನು ಏನ್ ಹೇಳ್ತೀನೋ ಅದನ್ ಕೇಳು. ಹಲೋ, ಎಸ್ ಆದಿತ್ಯ ಸ್ಪೀಕಿಂಗ್. ಲೋ ಮಗ, ಇವತ್ತು ಬರಕ್ಕಾಗಲ್ಲ ಕಣೋ. ನೆನ್ನೆನೂ ಕುಡ್ದಿದ್ದೀನಿ, ಇವತ್ತು ಕುಡಿದ್ರೆ ಗ್ಯಾರಂಟಿ ಆಚೆ ಆಗ್ತಾಳೆ. ಒಂದ್ ಕೆಲಸ ಮಾಡು, ವೆನ್ಸ್ಡೇ ಹೋಗೋಣ. ಫಿಕ್ಸ್ ಗ್ಯಾರಂಟಿ. ಓಕೆ, ಬಾಯ್. ಮುಗ್ಧ ಹಾಗೂ ಅಸಹಾಯಕ ಹೆಣ್ಣು ಮಕ್ಕಳ ಪಾಲಿಗೆ ಗೋಮುಖ ವ್ಯಾಘ್ರ ಈತ. ಒಬ್ಬಳ ಜೊತೆ ಮದುವೆ, ಸಂಸಾರ, ಒಂದು ಮುದ್ದಾದ ಮಗು ಸಾಲದು ಅಂತ ಆಫೀಸ್ನಲ್ಲಿ ಇನ್ನೊಬ್ಬಳ ಜೊತೆ ಲವ್ವಿ ಡವ್ವಿ.
ಹೀಗೆ 3 ಜೀವಗಳಿಗೆ ಮೋಸ ಮಾಡ್ತಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಈ ನಯವಂಚಕನ ಮೋಸದ ಕತೆ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ ನ ನಂತರ. ಬಾಯ್. ಬಾಯ್. ಅಣ್ಣ ಆ ಗಾಡಿ ಫಾಲೋ ಮಾಡಿ ಆಯ್ತು ಮೇಡಮ್. ಬೇಗ. ಬೇಗ ಹೋಗಿ ಅಣ್ಣ. ಏನ್ ನೀವು ಹೋಗ್ತಿದ್ದೀನಲ್ಲ ಮೇಡಮ್. ಬೇಗ ಬೇಗ ಕಮ್ ಆನ್ ಫಾಸ್ಟ್. ಅಯ್ಯೋ ಮೇಡಮ್, ಇದು ರೇಸ್ ಬೈಕ್ ಅಲ್ಲ, ಆಟೋ. ಕಮ್ ಆನ್ ಅಣ್ಣ ಫಾಸ್ಟ್. ಬೇಗ ಬೇಗ ಬೇಗ. ಛೇ ಮಿಸ್ ಆಗೋದ. ನಾನು ಹೇಳ್ದೆ ನಿಮ್ಗೆ. ಸರಿ ನಡೀರಿ ಅವನ ಆಫೀಸ್ಗೆ. ಅವ್ರ ಆಫೀಸ್ ಎಲ್ಲ ನನ್ಗೇನ್ ಗೊತ್ತು ಮೇಡಮ್. ಆ HAL ರೋಡು. Yeah, Okay. that's what I was telling you Okay. about. All right. Hey, Huh? your zip is open. ಆದಿತ್ಯ. ಯಾರು? ಆದಿತ್ಯ. ನೋಡ್ದಾಗ್ಲೇ ಅನ್ಕೊಂಡೆ ಯಾಕೆ? ಫೀಮೇಲ್ ಡಿಪಾರ್ಟ್ಮೆಂಟ್ ಅವ್ರದೇ ಅಲ್ವಾ? ಅಲ್ಲಿದ್ದಾರೆ ನೋಡಿ ನಮ್ಮ ಆಫೀಸಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಓ, ಯಾವ್ದೋ ಹಾರರ್ ಸಿನಿಮಾ ನೋಡ್ದಂಗ ಆಗ್ತಿದೆ. ಯಾಕಮ್ಮ ಇಷ್ಟ್ ಕತ್ಲೆ? ಬೆಳಕಿನ ಅವಶ್ಯಕತೆ ಇರಲಿಲ್ಲ. ಯಾಕೋ ಮೇಡಮ್ ಕಿರಿಕ್ ಸ್ಪಾನ್ಸರ್ ಮಾಡೋ ಮೂಡಲ್ಲಿದ್ದಾರೆ. ಹೌ ವಾಸ್ ಯುವರ್ ಡೇ? ಡೇ ವಾಸ್ ನಾರ್ಮಲ್. ಕಾನ್ಫರೆನ್ಸು, ಮೀಟಿಂಗು, ಬಾಸು, ಆಫೀಸ್, ಜಸ್ಟ್ ಯೂಶುವಲ್ ಡೇ. ಓಹೋ, ಇದೆಲ್ಲ ಯೂಶುವಲ್ ಆಗ್ಬಿಟ್ಟಿದ್ಯಾ ನಿಂಗೆ? ಓಹೋ, ಇದೆಲ್ಲ ಅಂದ್ರೆ? ಸುಮ್ನೆ ಗೊತ್ತಿಲ್ದಿರೋ ತರ ನಾಟಕ ಆಡ್ಬೇಡ ಆದಿ. ಏನ್ ನಡೀತಾ ಇದೆ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ನಿನಗೆ ಗೊತ್ತಲ್ವಾ? ಮತ್ ನೀನೇ ಹೇಳು, ನನ್ಗೆ ಯಾಕೆ ಹೇಳ್ತೀಯಾ? ಐ ನೋ there's something going on between you and that bitch Rachel. ನಾನೀಗ ಅವತ್ತೇ ಹೇಳ್ದೆ, ಏನೂ ನಡೀತಿಲ್ಲ. ಶೀಸ್ ಜಸ್ಟ್ ಕೊಲಿ ಗಿರಿ ಇದ್ದಂಗೆ. ನಿಮ್ ಕ್ಲಿನಿಕಲ್ ಸುಮಾರು ಜನ ಕೆಲಸ ಮಾಡಲ್ವಾ? ಅವ್ರು ಎಲ್ಲಿಂದ ಬಂದ್ರು, ಏನ್ ಮಾಡ್ತಾ ಇರ ಅಂತ ಕೇಳಿದ್ದೇನೆ ನಾನು. ದಿಸ್ ಇಸ್ ಕಂಪ್ಲೀಟ್ಲಿ ಇಂಟ್ರೂಡಿಂಗ್ ಸ್ಪೇಸ್. ಜಸ್ಟ್ ನಾಟ್ ಫೇರ್. ಬರೀ ಕೊಲಿಗ್ ಆಗಿದ್ರೆ ನೀ ಸಿಪ್ಪೆ ಏನಕ್ಕೆ ಹಾಕ್ಬೇಕಿತ್ತು? ಓ ಓ ಓ ಅಂದ್ರೆ ನಿನ್ನಿಂದ ಯಾರನ್ನೋ ಬಿಟ್ಟು ನಾನು ಎಲ್ಲಿಗೆ ಹೋಗ್ತಾ ಇದೀನಿ, ಏನ್ ಮಾಡ್ತಾ ಇದೀನಿ, ಯಾರ ಜೊತೆ ಇದೀನಿ, ಇವೆಲ್ಲ ಇಲ್ಲಿಗೆ ಹೋಗ್ಬಿಟ್ಟಿದೆ ನಮ್ ರಿಲೇಶನ್ಶಿಪ್. ನಾನ್ ಯಾರನ್ನೂ ಬಿಡ್ಬೇಕಾಗಿಲ್ಲ. ನಾನೇ ಕಣ್ಣಾರೆ ಕಂಡಿದೀನಿ. ಏನ್ ನೋಡ್ದೆ? ನೀ ಜಿಪ್ ಹಾಕದ್ನ ನೋಡ್ದೆ. ಜಿಪ್ ತೆಗಿಯೋದ್ ನೋಡ್ದ್ಯಾ? ನೀ ತೆಗಿಯಕ್ಕೂ ರೆಡಿ ಇದೆಯಾ ತಾನೆ? ನಿಂಗ ಅನ್ಸತ್ತಾ? ಹೌದು. ಹಂಗ ರೆಡಿ ಇದೀನಿ. ಪಬ್ಲಿಕ್ ಅಲ್ಲೇ ಇಷ್ಟೊಂದೆಲ್ಲ ಮಾಡ್ತೀಯ ಅಂದ್ಮೇಲೆ ಪ್ರೈವೇಟ್ ಅಲ್ಲಿ ಎಲ್ಲ ಮಾಡ್ಬಿಡ್ತೀನಿ. ಅದೆಲ್ಲ ನಿಂತಲ್ಲಿ ನೋಡ್ತಿರೋದು. ಹೌದು, ಅದು ನಿಜ. ಯು ನೋ ವಾಟ್? ತೇಜು ಹೇಳದೆ ಸರಿ. ಆ ಸೂಡೋ ಫೆಮಿನಿಸ್ಟ್. All men are the same. Yes, we are dogs. Men are dogs. That's what you want to say, ಅಲ್ವಾ? ಏಯ್, ಹೋಗ್ ಮಲ್ಕೋ. ಹಲೋ. ಎಲ್ಲ ವೈಟಿಂಗು. ಆ ಬಿತ್ರಿನೇ ಇರ್ಬೇಕು. ಮಾತಾಡು. ಮಗ ಹೇಳೋ. ಎಲ್ಲ ರೆಡಿ ಇದೆ ಕಣ. ಸೈಟ್ಸ್ ಆರ್ಡರ್ ಮಾಡಾಯ್ತು. ಬೇಗ ಬಾ. ಸರಿ, ಬಂದೆ.
ನನ್ ಮಾತ್ ಕೇಳು, ಇಂಡಿಯಾನ ಗೆಲ್ಲೋದು ನಾವ್ ಗೊತ್ತಲ್ಲ. ಯಾಕೆ ನಿನ್ ಮುಖ ಎಲ್ಲ ಹಿಂಗ್ ಊದ್ಕೊಂಡಿದೆ? ನಿಜ ಹೇಳ, ಅಳ್ತಿದ್ದೆ ತಾನೆ? ತೇಜು, ನಾನು ನಿನ್ನೆ ಮಾತಾಡ್ಸ್ತಿರೋದು. 3 ದಿವಸದಿಂದ ಆಫೀಸಿಗೆ ಬಂದಿಲ್ಲ, ಯಾರ್ ಫೋನ್ ಎತ್ತಿಲ್ಲ. ನಿಜ ಹೇಳಿ, ನನಗೆ ಏನ್ ನಡೀತಾ ಇದೆ? What the hell is going on, ತೇಜು? ಅದ್ ನನ್ ಪರ್ಸನಲ್ ವಿಷಯ, ಬಿಟ್ಬಿಡು. ಪರ್ಸನಲ್ ವಿಷಯನಾ? ನನ್ನ ನಿನ್ನ ಮಧ್ಯ ಪರ್ಸನಲ್ ವಿಷಯ? ಐ ನೋ ಎವ್ರಿಥಿಂಗ್ ಅಬೌಟ್ ಯು. ಓಕೆ ತೇಜು, ನನ್ ಮಾತ್ ಕೇಳು. ಒಬ್ಬೊಬ್ಳೆ ಕೊರಗ್ಬೇಡ, ನನಗೆ ಹೇಳು. ವಾಟ್ಸ್ ಗೋಯಿಂಗ್ ಆನ್? ವಿಲ್ ಫೈಂಡ್ ಅ ಸೊಲ್ಯೂಷನ್. ನನಗೆ ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ಅಸಹ್ಯನಾ? ನನ್ ಮೊಬೈಲ್ ಕೆಟ್ಟೋಗಿತ್ತು ಅಂತ ರಿಪೇರಿ ಕೊಟ್ಟಿದ್ದೆ. ಅದನ್ನ ವಾಪಸ್ ತಗೊಂಡ್ ಬಂದ್ಮೇಲೆ ನನ್ಗೊಂದ್ ನಂಬರ್ ಇಂದ ವಾಟ್ಸ್ಆಪ್ ಮೆಸೇಜಸ್ ಬರೋದಕ್ಕೆ ಶುರುವಾಯ್ತು. ಅದ್ರಲ್ಲಿ ನನ್ನ ಹೇಮಂತ್ನ ಪ್ರೈವೇಟ್ ಪಿಕ್ಸ್ ಎಲ್ಲ ಇತ್ತು. ಅವ್ರದ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹರಾಸ್ ಮಾಡಕ್ ಶುರು ಮಾಡಿದ್ರು. ನಾನು ಈ ವಿಷಯನ ಹೇಮಂತ್ಗೂ ಕಾಲ್ ಮಾಡಿ ಹೇಳ್ದೆ. ಆದ್ರೆ ಅವನು ನನ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ, ನನಗೆ ಕಾಲ್ ಮೆಸೇಜಸ್ ಏನು ಮಾಡ್ಬೇಡ ಅಂತ ಹೇಳ್ಕೊಂಡು ನನ್ನ ನಂಬರ್ ಬ್ಲಾಕ್ ಮಾಡ್ಕೊಂಡು ಹೋದ. ನನಗ್ ಬೇರೆ ದಾರಿ ಕಾಣ್ದೆ ನನ್ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಏನ್ ಅಮೌಂಟ್ ಕೇಳಿದ್ರು ಅದನ್ನ ಕೊಟ್ಟೆ. ಆದ್ರೆ ಈ ಸಲ 1 ನಂಬರಿಂದ ಅಲ್ಲ, 4 ನಂಬರಿಂದ ಕಾಲ್ ಬರ್ತಾ ಇದೆ ನನ್ಗೆ. ಆ 4 ಜನ ಈ ಸಲ ನನ್ನಿಂದ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದೇ ಬೇರೆ. ನೀನ್ ಅದಕ್ಕೆ ಮುಂಚೆನೆ ಹೇಳ್ಬಾರ್ದಿತ್ತಾ? We could have solved this problem. We could have gone to the police. ಪೊಲೀಸು ಕೇಸ್ ಅಂತೆಲ್ಲ ಹೋಗ್ಬಿಟ್ಟೆ, ಅಷ್ಟೇ ಕತೆ. ನಮ್ಮನೇಲಿ ಯಾರು ಜೀವಂತವಾಗಿರಲ್ಲ. ಇವನೇ ತಾನೆ? ನಾನ್ ನೋಡಿದ್ದೀನಿ ಮುಂಚೆ. ಇವ್ನ್ ಫೋನ್ ಬಂದಾಗೆಲ್ಲ ನೀನ್ ಡಿಸ್ಟರ್ಬ್ ಆಗೋದ್ ನೋಡಿದ್ದೀನಿ. ಈಗ ಆಗಿದ್ದೆಲ್ಲ ಆಗೋಯ್ತು. ನೀನ್ ನನ್ ಮಾತ್ ಕೇಳು. ಸುಪ್ರೀಂ ಕೋರ್ಟ್ ರೂಲ್ಸ್ ಇದೆ, ಇಂಥ ಕೇಸಸ್ ಅಲ್ಲಿ ಹೆಣ್ಮಕ್ಳ ಐಡೆಂಟಿಟಿನ ರಿವೀಲ್ ಮಾಡುವಂಗಿಲ್ಲ. ಸೊ ಯು ಡೋಂಟ್ ವರಿ. ಫಸ್ಟ್ ನೀ ಆ ಫೋನ್ ಆನ್ಸರ್ ಮಾಡು. ಹೇಳಿದ್ ಮಾಡಮ್ಮ. हेलो क्या मैडम, फोन इसने उठा रही, वीडियो आप बीच अपलोड कर डालो क्या? ಬೇಡ ಬೇಡ, ನಾನು ಎಲ್ಲಿಗೆ ಬರ್ಬೇಕು ಅಂತ ನೀವು ಹೇಳಿ. क्या नया पूछ रही, जयनगर ग्राउंड मालूम ना तुना? ಗೊತ್ತು. आपके गुलाम आपके इंतजार में. ಸರಿ, आ जाओ. ಬರ್ತೀನಿ. हेलो, साइबर क्राइम? कि माँ वत्ता टाइम लगा दले सो कितना कर को फोटो देखूं तुम्हारी मैं मंजे भी ख्वाहिश है सो अदुनु तीर से यारो फ्रेंडा ओ सपोर्ट बहुत अच्छा हुआ तुम्हें 2 हमें 4 होगा मजा कर दली रे छिनाल के आज तेरा वीडियो बना को इडी दुनिया के तोरिस्ತೀನಿ ಬಾರೆ. ಏಯ್ ಬಿಡು.
ಅಮೃತ, ನಾನ್ ನಿನ್ಗೇನೋ ಹೇಳ್ಬೇಕು, ತಪ್ಪಾಗಿ ತಿಳ್ಕೊಬೇಡ. ನನ್ಗನ್ಸೋ ಪ್ರಕಾರ ಆದಿ ಕೆಟ್ಟೋನಲ್ಲ ಕಣೆ. ನಿಮ್ಮಿಬ್ರ ಮಧ್ಯ ಅದೇನಾಗಿದೆಯೋ ನನ್ಗೆ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಅದನ್ನ ಸಾರ್ಟ್ ಔಟ್ ಮಾಡ್ಕೊ. ನೋಡು, ಎಮರ್ಜೆನ್ಸಿ ಅಂತ ನಾನು ಒಂದ್ ಮೆಸೇಜ್ ಮಾಡಿರೋದಷ್ಟೇ. ಐ ಥಿಂಕ್ ಯು ಆರ್ ವೆರಿ ಲಕ್ಕಿ. ನನ್ಗ ಅದೃಷ್ಟ ಇಲ್ಲ ಬಿಡು. ಯಾರು ಹೇಳಿದ್ ನಿನ್ಗೆ ಒಳ್ಳೆ ಹುಡುಗ ಸಿಗಲ್ಲ ಅಂತ? ಆದಿ ಏನು, ಆದಿಗಿಂತ 100% ಒಳ್ಳೆ ಹುಡುಗ ಸಿಗ್ತಾನೆ ನಿನ್ಗೆ. ಕಮ್ ವಿತ್ ಮೀ. Happy birthday to you. Happy birthday to you. You remembered. Happy birthday, happy birthday, happy birthday, Dimpy. I'm really sorry. No. I'm sorry. ಅಮೃತ, ನೀನ್ ತಲೆ ಕೆಡ್ಸ್ಕೋಬೇಡ. ನಾಳೆ ಹೆಂಗಿದ್ರು ನಿನ್ ಬರ್ಡೇ. ಆದಿ ಅಂತೂ ನಿನ್ ಬರ್ಡೇನ ಹಬ್ಬ ಆಚರಿಸ್ದಂಗ ಆಚರಿಸ್ತಾನೆ. ಐ ಆಮ್ ವೆರಿ ಶ್ಯೂರ್ ಇವತ್ ರಾತ್ರಿನೇ ನಿನ್ ಜಗಳ ಮುಕ್ತಾಯ. ಅಣ್ಣ, ಒಂದ್ ನಿಮಿಷ ನಿಲ್ಸಿ. ಅಣ್ಣ, ಒಂದ್ ನಿಮಿಷ ನಿಲ್ಸಿ.
ಯಾಕೋ ನಂಗೆ ಮೋಸ ಮಾಡ್ದೆ. ನನ್ನ ಲೈಫ್ ಅಲ್ಲಿ ನಿಂಗೆ ಕೊಟ್ಟು ಅಷ್ಟು ಇಂಪಾರ್ಟೆನ್ಸ್ ಸರಿ ಯಾರಿಗೂ ಕೊಟ್ಟಿರ್ಲಿಲ್ಲ. ಆದ್ರೆ ನೀನು ನನ್ನ ಯೂಸ್ ಮಾಡ್ಕೊಂಡು ನಂಗೆ ಮೋಸ ಮಾಡ್ತಿದ್ಯಾ. ಇಡೀ ಸೊಸೈಟಿನ ಎದುರು ಹಾಕೊಂಡು ನನ್ನ ಮನೆ ಇರಕ್ ನಾನು ನಿನಗೆ ಯಾಕೆ ಜಾಗ ಕೊಟ್ಟೆ? ನಮ್ಮ ಅಪ್ಪ ಅಮ್ಮಗ್ ಸುಳ್ಳು ಹೇಳ್ದೆ. ನನ್ ಮಾತ್ ಕೇಳು. ನನ್ನ ಲೈಫೇ ಹಾಳು ಮಾಡ್ಬಿಟ್ಟಿಯಲ್ಲೋ. ನಿನಗ್ ನಿಮ್ಮ ಅಮ್ಮನ ಮೇಲಿರೋ ಕನ್ಸರ್ನ್ ಬಗ್ಗೆ ಕೇಳಿ ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ. ಇನ್ನು ಎಷ್ಟು ಜನಕ್ಕೆ ಇದೇ ತರ ಮೋಸ ಮಾಡ್ತಿದ್ಯಾ? ಎಷ್ಟು ಚೀಪ್ ಆಗಿ ನಿಮ್ಮ ಅಮ್ಮನ ಸಿಚುವೇಶನ್ ಯೂಸ್ ಮಾಡ್ಕೊಂಡು ನನ್ನ ಯಾಮಾರಿಸ್ಬಿಟ್ಟೆ ಅಲ್ಲ. ಎಲ್ಲೋಗುತ್ತೆ ನಿಮ್ಮ ಅಪ್ಪನ ಕೆಟ್ಟ ಬುದ್ಧಿ. ಅದೇ ಕೆಟ್ಟ ರಕ್ತ ಹರಿತಾ ಇದೆ ನಿನ್ನಲ್ಲಿ. Hey, Amrita. We finally meet. I've heard so much about you. ಮನೆವರೆಗೂ ಬರುವಂಗಾಗ್ಬಿಟ್ಯಾ? I'm sorry? What is wrong with you? Someone please help me. This is hurting. This is crazy. ಆದಿ, I'm really sorry ಆದಿ. ನಾನು ತಪ್ಪು ಮಾಡ್ಬಿಟ್ಟೆ. ನಾನು ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. I'm sorry ಆದಿ. Please, let's start afresh. Please ಆದಿ, please. I can't live without you ಆದಿ, please. You know I love you. ತಪ್ಪು ಮಾಡ್ಬಿಟ್ಟೆ. Please, please ಆದಿ ನೋಡು. Please forgive me. Please ಆದಿ, I'm sorry. Please ಅರ್ಥ ಮಾಡ್ಕೋ ಆದಿ. ನಾನು ಬಿಟ್ಟಿರಕ್ ಆಗಲ್ಲ ಆದಿ. It's over. ಸಿಚುವೇಶನ್ ಯೂಸ್ ಮಾಡ್ಕೊಂಡು ನನ್ನ ಯಾಮಾರಿಸ್ಬಿಟ್ಟೆ ಅಲ್ಲ. ನಿಮ್ಮ ಅಪ್ಪನ ಕೆಟ್ಟ ಬುದ್ಧಿ. ಅದೇ ಕೆಟ್ಟ ರಕ್ತ ಹರಿತಾ ಇದೆ ನಿನ್ನಲ್ಲಿ. ಏನಾಯ್ತು ಅಂತ ಹಿಂಗಾಡ್ತಿದ್ಯಾ? ಒಂದ್ ಕೆಲ್ಸ ಮಾಡಿ, ಮೆಜೆಸ್ಟಿಕ್ ಅಲ್ಲಿರೋ ಎಲ್ಲಾ ಭಗ್ನ ಪ್ರೇಮಿಗಳನ್ನ ಕುಡುಕರನ್ನ ಇಲ್ಲೇ ತಂದಿಟ್ಬಿಡಿ. ಏಯ್, ನಿಂದ ನಾಲ್ಗೆ ಉದ್ದಾಯ್ತು. ಹೀಗೆ ಮಾತಾಡ್ತಾ ಇದ್ರೆ ಮುಖ ಸೇರ್ಸುಡಿತೀನಿ. ಏನ್ರಿ ವಾಯ್ಸ್ ರೈಸ್ ಮಾಡ್ತಾ ಇದ್ದೀರಾ? ಅಪ್ಪನ ಮನೆಗೆ ಹೋಗ್ಬಿಡ್ತೀನಿ ಅಷ್ಟೇ ಇವಾಗ. ಆಗ್ಲಿಂದ ವಾಯ್ಸ್ ರೈಸ್ ಮಾಡ್ತಾ ಇರೋದು ನೀನು ಕಡೆ. ನನಗಿಂತ ಅವನೇ ಹೆಚ್ಚಾಗೋದ ನಿಮ್ಗೆ? ಏಯ್, ನೀನ್ ನೆನ್ನೆ ಮನೆ ಬಂದಿರೋ ಕಡೆ ನಿನ್ಗೋಸ್ಕರ ನನ್ನಿಬ್ರು ಸ್ನೇಹ ನಾನ್ ಕಳ್ಕೊಳಕ್ ಇಷ್ಟ ಪಡಲ್ಲ. ಹಾಗಾದ್ರೆ ನನ್ ಕಳ್ಕೊತೀರಾ? ಒಂದ್ ತಿಳ್ಕೊ, ಈ ಮನೇಲಿ ನನಗೆ ಎಷ್ಟು ಹಕ್ಕಿದೆಯೋ ಅವನಿಗೂ ಅಷ್ಟೇ ಹಕ್ಕಿದೆ. ಸರಿ ಬಿಡಿ, ನಾನ್ ಮನೆ ಬಿಟ್ಟು ಹೋಗ್ತೀನಿ. ನೀವಿರಿ ಅವನ ಜೊತೆಗೆ. ಏಯ್, ಹೋಗೆ. 4 ಗೋಡೆಗಳಿಂದ ಮನೆ ಆಗಲ್ಲ, ಅದರಲ್ಲಿ ವಾಸ ಮಾಡೋ ಜೀವಗಳಿಂದ ಮನೆ ಆಗೋದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಆದರೆ ಜೊತೆಲಿ ವಾಸ ಮಾಡೋ ಜೀವಗಳೇ ಉಸಿರು ಕಟ್ಟಿಸಿದ್ರೆ ಅದೆಷ್ಟು ಸಲೀಸಾಗಿ ನಾನು ನಮ್ಮಪ್ಪನ ಥರ ಅಂತ ಹೇಳ್ಬಿಟ್ಲು. ಜೀವನ ಪೂರ್ತಿ ಯಾರನ್ನ ದ್ವೇಷಿಸ್ತಿದ್ನೋ ಕಡೆಗೂ ಅವನ್ನೆರಡೋ ನನ್ನ ಬೆನ್ನ ಹಿಂದೆನೆ ಅಂಟ್ಕೊಂಡು ಬಂತು. ಕಟ್ಕೊಂಡ್ ಕನಸು, ನಂಬಿದ ಪ್ರೀತಿ ಎಲ್ಲ ಸುಳ್ಳು ಅಂತಾದ್ಮೇಲೆ ಬದುಕೋಕೆ ಆಸೆ ಬೇಡ, ಇರೋಕ್ ಮನೆ ಬೇಡ, ಒಂದು ಜಾಗ ಸಿಕ್ಕಿದ್ರೆ ಸಾಕು. ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕೇನು? ಮಗ ಸಾರಿ ಕಣೋ. ಲವ್, ಹೆಣ್ಮಕ್ಳು ಹೇಗೆ ಅಂತ ನಿಂಗೆ ಗೊತ್ತಲ್ವಾ? ನಾ ಇಬ್ರು ಸ್ನೇಹ ಎಷ್ಟು ಮಟ್ಟಿಗಿದೆ ಅಂತ ಅವಳಿಗೆಲ್ಲ ಅರ್ಥ ಆಗತ್ತೆ. ನೋಡೋ, ಅವಳನ್ನ ಊರಿಗೆ ಕಳ್ಸಿದ್ದೀನಿ. ಈ ಟೈಮಲ್ಲಿ ನೀ ಒಬ್ಬನೇ ಇರೋದು ಒಳ್ಳೇದಲ್ಲ. ಮನೆಗೆ ಬಾ. ಲೇ, ಅದು ನಿನ್ನ ಮನೆ ಕಣೋ ಮಗ. ಲೇ ಲೇ, ಎಲ್ಲೋಗುತ್ತೆ ನಿಮ್ಮ ಅಪ್ಪನ ಕೆಟ್ಟ ಬುದ್ಧಿ. ಅದೇ ಕೆಟ್ಟ ರಕ್ತ ಹರಿತಾ ಇದೆ ನಿನ್ನಲ್ಲಿ. ಏಯ್, the hell? आदि, आदि, तेरा बाप का दिया और क्या? ಅಯ್ಯೋ, ಅಪ್ಪನ ಬಗ್ಗೆ ಮಾತಾಡದ್ನಾ?
ಅರೆ ಡಿಂಪಿ ಏನಿದು? ಹಾಯ್ ಮಾ. ರೀ ಯಾರು ಬಂದಿದಾರ ನೋಡಿ ಇಲ್ಲಿ. ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ? ಒಬ್ಳೆ ಬರುವಾಗ ಹೆಚ್ಚು ಕಮ್ಮಿ ಆಗಿದ್ರೆ ನನಗೇನಾಗುತ್ತೆ? ವೆರಿ ಗುಡ್. ಏನೇ ಬಾಗಿಲು ನಿಲ್ಸ್ಕೊಂಡ್ ಮಾತಾಡ್ತಾ ಇದ್ಯಾ? ಬಾ ಒಳಗೆ ಬಾ. ಅಕ್ಕ ಎಲ್ಲಿ? ಅಕ್ಕ ಟ್ರೀಟ್ಮೆಂಟ್ ಕೂದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ನಡಿ ನೀನು. ನೀನ್ ಬಾ. ಚಟ್ನಿನ ಪಾಯಸ ಸಾಕ್ ಮಮ್ಮಿ, ಜಾಸ್ತಿ ಆಗುತ್ತೆ. ಏನ್ ಜಾಸ್ತಿ ಆಗುತ್ತೆ? ಹೇಗ್ ಸ್ವರ್ಗೋಗಿದ್ಯಾ ನೋಡು. ಬೆಂಗಳೂರಿಗೆ ಹೋದ್ರೆ ಮತ್ತೆ ಮನೆ ಊಟ ಸಿಗಲ್ಲ, ಸುಮ್ನೆ ತಿನ್ನು. ಮಗಳು ಈಗ ತಾನೇ ಮನೆಗೆ ಬಂದಿದ್ದಾಳೆ, ಆಗ್ಲೇ ಬೆಂಗಳೂರಿಗೆ ಹೋಗೋ ಮಾತಾಡ್ತೀಯಾ? ಪುಟೆ 2 ದಿನ ಕೊಡೋಗ್ತೀನಿ ಅನ್ಬಾರ್ದು ನೀನು. ತುಂಬಾ ದಿನ ಆದ್ಮೇಲೆ ಬಂದಿದ್ಯಾ. ಇಲ್ಲಪ್ಪ, ಇಲ್ಲ ಬಿಡಿಪ್ಪ, ಅವಳು ಹೋಗೋ ಮಾತೇ ಇಲ್ಲ. Good. ನಾವ್ ಹೇಳಿದ್ರು ಕೂಡ ಅವಳು ಹೋಗಲ್ಲ ಅಲ್ಲ. ಹಂಗಿರ್ಬೇಕು. ಏನ್ರ ಇಬ್ರೇ ನಗ್ತಿದೀರಾ? ನಮಗೂ ಹೇಳಿ ನಾವು ನಗ್ತೀವಿ. ಅಮ್ಮ ಅಪ್ಪ ಒಂದ್ ಇಂಪಾರ್ಟೆಂಟ್ ವಿಚಾರ ಹೇಳೋದಿತ್ತು. ಇವಳು ಬರ್ಲಿ ಅಂತಾನೆ ವೇಟ್ ಮಾಡ್ತಿದ್ದೆ. ಏನ್ ಹೇಳು? ಡಾಕ್ಟರ್ ಪ್ರಭು ಗೊತ್ತಲ್ವಾ ನಿಮ್ಗೆ? ಹಾ? ನಾವ್ ಒಬ್ರನ್ನೊಬ್ರು ಇಷ್ಟ ಪಡ್ತಿದೀವಿ ಅಪ್ಪ. ನಿಮ್ ಪರ್ಮಿಷನ್ ಇದ್ರೆ ಮದ್ವೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ. ಮಗಳೇ ಎಂತ ಖುಷಿ ಸುದ್ದಿ ಹೇಳ್ತಾ ಇದ್ಯಾ ನೀನು? ಪುಟೆ, ನಾನು ಹೇಳ್ತಾ ಇಲ್ವಾ ಡಾಕ್ಟರ್ ಪ್ರಭು ದೇವ್ರಂತ ಡಾಕ್ಟರ್ ಅಂತ? ನಮ್ ಪಾಲಿಗಂತೂ ನಿಜವಾಗ್ಲೂ ದೇವರೇ ಆಗ್ಬಿಟ್ರು. ಸಕ್ಕರೆ ಕಡೆ ಇಲ್ಲ ಇದೆ ಬಿಡ, ಜ್ವರ ಬಿಡ. ನೀನು ತಗ ಪುಟೆ, ನೀನು ತಗ. ಅಪ್ರಭು ನಿನ್ ಬಾಯಿಗೂ ಸಕ್ಕರೆ ತಗೊಳ್ಳೆ. ನನ್ ಬಾಯಿಗೂ ಹಾಕು. ಈ ದಿನಕ್ಕೆ, ಈ ಖುಷಿಗೆ ನಾನು ಎಷ್ಟು ಚಟಪಡಿಸ್ತಾ ಇದ್ದೆ ಅಂತ ನನಗೆ ಮಾತ್ರ ಗೊತ್ತಿದೆ. ಮಗಳ ಜೀವನ ಚೆನ್ನಾಗಾಗ್ಲಿ ಅಂತ ನಾನು ನಿಮ್ಮಮ್ಮ ಆಸೆ ಪಡೋದು ಬರೀ ಕನಸು ಮಾತ್ರ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಕನಸು ಇದೇ ಜೀವನದಲ್ಲಿ ಮತ್ತೆ ನನಸಾಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ಸಾಗೆ ಹೋಯ್ತು. ಚಂದ್ರಿ ಮಧ್ಯಾಹ್ನ ಹಬ್ಬದ ಅಡಿಗೆ ಮಾಡು. ನಮ್ಮ ಮನೆಗೆ ಅಂಟ್ಕೊಂಡಿರೋ ಸೂತ್ಕ ಎಲ್ಲ ಕಳೆದು ಹೋಯ್ತು ಇವತ್ತಿಗೆ. ಆಯ್ತು, ತಿನ್ನಿ ಈಗ. ಥ್ಯಾಂಕ್ ಯು. ನಿಮ್ಮನ್ನ ಫಸ್ಟ್ ಟೈಮ್ ಭೇಟಿ ಆದ್ರೂ ಶ್ವೇತೆಯಿಂದ ನಿಮ್ ಬಗ್ಗೆ ಕೇಳಿ ಕೇಳಿ ಐ ಫೀಲ್ ಲೈಕ್ ಐ ನೋ ಯು ಫಾರ್ ಅ ವೆರಿ ಲಾಂಗ್ ಟೈಮ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ಸ್ ಇಲ್ಲ. ಯಾಕೆ? ಕಳ್ದೋಗಿರೋ ನಮ್ಮ ಅಕ್ಕನ ನಗುನ ಖುಷಿನ ನೀವ್ ವಾಪಸ್ ತಂದ್ಕೊಟ್ಟಿದ್ದೀರಾ. ನಿಜವಾಗ್ಲೂ ನೀವ್ ನಮ್ ಪಾಲಕ್ ದೇವ್ರೆ. ಹಾಗೇನಿಲ್ಲ, ಶಿ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅವಳಿಂದ ನಾನ್ ಕಲ್ತಿರೋದು ಸುಮಾರಿದೆ. ಅಬ್ಬಬ್ಬಾ, ಸಾಕಪ್ಪ ನಿಮ್ ಎಮೋಷನಲ್ ಟಾಕ್ಸ್ ಎಲ್ಲ. ನಿನ್ಗೆ ಇವತ್ತಿಂದ ಇವರು ಡಾಕ್ಟರ್ ಅಲ್ಲ, ಭಾವ. ಓಕೆ ಭಾವ, ನೀವ್ ಚೆನ್ನಾಗ್ ನೋಡ್ಕೊಂಡ್ರೆ ಸರಿ. ಖಂಡಿತ. ನಾನು ಇವಳನ್ನ ಮದುವೆ ಆದ್ಮೇಲೆ ಇವಳು ಜಗತ್ತಿನ ಅತ್ಯಂತ ಖುಷಿಯಾದ ಹೆಂಡತಿಯಾಗಿರ್ತಾಳೆ. ಅವಳಷ್ಟು ಖುಷಿಯಾಗಿರೋ ಹೆಂಡತಿ ಬಹುಶಃ ಪ್ರಪಂಚದಲ್ಲಿ ಯಾರೂ ಇರಲ್ಲ. ಆ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ಜಸ್ಟ್ ಎಕ್ಸ್ಕ್ಯೂಸ್ ಮೀ ಫಾರ್ ಅ ಮಿನಿಟ್. ಓಕೆ. ಓಕೆ, ಯಾ. ಅವನಿಗೋಸ್ಕರ ಕಾಯ್ತಾ ದಿನಗಳು ಕಳೆದು ವಾರಗಳಾದವು, ವಾರಗಳು ಕಳೆದು ತಿಂಗಳಾದವು. ಆದರೆ ಅವನು ವಾಪಸ್ ಬರೋ ಸೂಚನೆನೇ ಇಲ್ಲ. ತಪ್ಪು ನಾನು ಮಾಡಿದ್ದು, ಆದರೆ ಶಿಕ್ಷೆ ಅವನು ಅನುಭವಿಸ್ದೇ ಇದ್ರೆ ಸಾಕು.
ಮಗ ಅರ್ಜೆಂಟ್ ಬರ. ಏಯ್ ನಮ್ ಬಾಸ್ನೆ ಮುಟ್ತೀಯಾ? ಏಯ್ ನನ್ ಮಕ್ಕಳ ಈ ಎಲ್ಲಾರು ಹೊಡಿತೀರ ಇಲ್ಲಿ, ಹೋಯ್ತೀನಿ ನಮ್ಮೂರ್ಗೆ. ಮಗ ಅರ್ಥ ಮಾಡ್ಕೊಳೋ. ಏ ಆದಿ, ವಿಷಯ ತುಂಬಾ ಗಂಭೀರವಾಗಿದೆ. ಯಾಕೋ ಹೀಗೆ ಆಟ ಮಾಡ್ತಿದ್ಯಾ? ಎದ್ದು ಹೊರಡು. ಏಯ್ ನಿಂಗೆ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಅಪ್ಪ ಸತ್ತೋಗಿದ್ದಾರೆ, ಅಮ್ಮ ನನಗೆ ಫೋನ್ ಮಾಡಿ ಹೇಳಿದ್ರು. ಅಲ್ಲಿ ಕುಡ್ಸಮ್ಮ. ನನ್ ಮಗಳು ತುಂಬಾ ಮುದ್ದಾಗಿದ್ದಾಳೆ. ಹುಡುಗ ಹುಡುಗಿ ಏನಾದ್ರೂ ಮಾತಾಡೋದಿದ್ರೆ ಮಾತಾಡ್ಕೊಡ್ರಪ್ಪ. ಹೌದೌದು, ಏನಾದ್ರೂ ಇದ್ರೆ ಮಾತಾಡ್ಕೊಂಡ್ಬಿಡಿ. ಗೋ. ರವಿಯವ್ರೆ, ನಂದೊಂದು ಮಾತು ತಾವು ತಪ್ಪು ತಿಳ್ಕೋಬಾರ್ದು. ನನ್ನಿಬ್ರು ಮಕ್ಕಳು ಚಿಕ್ಕಂದಿನಲ್ಲೇ ತಾಯಿನ ಕಳ್ಕೊಂಡ್ರು. ಅದಕ್ಕೋಸ್ಕರ ಅವ್ರನ್ನ ತುಂಬಾ ಪ್ರೀತಿಯಿಂದ ಮುದ್ದಾಗಿ ಸಾಕಿದ್ದೀನಿ. ಯಾವುದೇ ಕೊರತೆಗಳನ್ನೂ ನಾನು ಮಾಡಿಲ್ಲ. ಅವ್ರ ಇಷ್ಟಗಳನ್ನೆಲ್ಲ ನೆರವೇರಿಸಿದ್ದೀನಿ. ನನ್ ದೊಡ್ಡ ಮಗ ಬಂದು ನಿಮ್ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಏನು ಎತ್ತ ಅಂತ ಕೇಳದೆ ಕಣ್ಣು ಮುಚ್ಕೊಂಡು ಒಪ್ಕೊಂಡೆ. ನಿಮಗೆ ಗೊತ್ತು, ಈ ಸೊಸೈಟಿಲಿ ಒಂದು ವಿಧವೆಗೆ ಗಂಡು ಹುಡುಕೋದು ಎಷ್ಟು ಕಷ್ಟ ಅಂತ. ಅದರಲ್ಲೂ ಮೆಡಿಕಲ್ ಪ್ರಾಬ್ಲಮ್ ಇರುವಂತ ಹುಡುಗಿಗೆ ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮ್ ರಿಲೇಷನ್ನಲ್ಲಿ ಎಷ್ಟೇ ಕಾಯಾಪಯ ಅಂದ್ರೂ ನನ್ನ ಮಗನ್ ಸಂತೋಷಕ್ಕೋಸ್ಕರ ಒಪ್ಕೋಬೇಕಾಯ್ತು. ಆಮೇಲೆ ರವಿಯವರೇ, ನನಗಿರೋದು ಒಂದೇ ಒಂದು ಕಂಡೀಷನು. ನನ್ನ ಚಿಕ್ಕ ಮಗ ಸಾತ್ವಿಕ್ ಅಂತ ಲಂಡನ್ನಲ್ಲಿ ಡಾಕ್ಟರ್ ಆಗಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲೋ ನಿಮ್ಮ ಚಿಕ್ಕ ಮಗಳು ನೋಡಿ ಇಷ್ಟಪಟ್ಟಿದ್ದಾನೆ. ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂತಂದ್ರೆ ನಿಮ್ಮಿಬ್ರು ಹೆಣ್ಣುಮಕ್ಕಳನ್ನ ನನ್ನ ಮನೆಗೆ ಸಂತೋಷದಿಂದ ತಂದ್ಕೋತೀನಿ. ತಾಯಿ ಇಲ್ಲದ ಕೊರತೆನ ನಿಮ್ಮಿಬ್ರು ಹೆಣ್ಣುಮಕ್ಕಳು ನೀಗಿಸ್ತಾರೆ ಅನ್ನೋ ಭರವಸೆ ನನಗೆ. ಇಂಥ ಒಳ್ಳೆ ಸಂಬಂಧನ ನೀವು ಕಳ್ಕೊಳಕ್ ಇಷ್ಟಪಡಲ್ಲ ಅನ್ಕೋತೀನಿ. ಏನಂತೀರಾ ರವಿಯವರೇ? ಏನಂತೀಯ ಮಗಳೇ? ಒಂದ್ ನಿಮಿಷ. ನಂಗೂ ಈ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಪುಟಿ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಾನು ನಿನ್ನ ಹತ್ರ ಯಾವತ್ತೂ ಏನು ಕೇಳ್ದೋನಲ್ಲ. ಒಬ್ಬ ತಂದೆಯಾಗಿ ನಾನು ಹೀಗೆ ಕೇಳೋದು ಸರಿಯಲ್ಲ. ನಿಮ್ಮ ಅಕ್ಕ ಶ್ವೇತನ್ ಖುಷಿ ಈಗ ನೀನು ಕೊಡೋ ಉತ್ತರದ ಮೇಲಿದೆ. ಅವ್ರು ಕೇಳ್ತಾ ಇರೋದ್ರಲ್ಲೂ ಅರ್ಥ ಇದೆ ಪುಟಿ. ಆ ಚಿಕ್ಕ ಮಗನೂ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಈ ಮನೆ ಸಂತೋಷ ಉಳಿಯೋದು ಬಿಡೋದು ನೀನ್ ತಗೊಳ್ಳೋ ನಿರ್ಧಾರದ ಮೇಲೆ ನಿಂತಿದೆ. ದಯವಿಟ್ಟು ಯೋಚನೆ ಮಾಡಿ ನಿರ್ಧಾರ ತಗೋ. ಇಷ್ಟು ವರ್ಷ ನನ್ನ ತಾಯಿ ಪ್ರಾಣ ಹಿಂಡಿದ ಮನುಷ್ಯ ಸತ್ತೋದ ಅಂತ ಖುಷಿ ಪಡ್ಬೇಕಾ, ಅಥವಾ ನನಗೆ ಜನ್ಮ ಕೊಟ್ಟ ತಂದೆ ಇನ್ನು ಮುಂದೆ ಇಲ್ಲ ಅಂತ ದುಃಖ ಪಡ್ಬೇಕಾ? ಯಾಕೆ ನನಗೇನು ಅನ್ನಿಸ್ತಿಲ್ಲ? ಬಹುಶಃ ನನ್ನ ಮನಸ್ಸಲ್ಲಿ ಭಾವನೆಗಳಿಗೆ ಜಾಗನೇ ಇಲ್ವೇನೋ. ಮಗ, ಅಮೃತ ಸುಮಾರು ಸಲ ಫೋನ್ ಮಾಡಿದ್ಲು ನಿನ್ನ ಕೇಳ್ಕೊಂಡು. ಅಮ್ಮನ ಮನೆಗೆ ಹೋಗಿದ್ದಾಳಂತೆ ಚಿಕ್ಕಮಂಗ್ಳೂರಿಗೆ. ಯಾವುದಕ್ಕೊಂದ್ಸಲಿ ಫೋನ್ ಮಾಡು. ಅಮ್ಮ, ನಾನು ನಮ್ಮ ಅಪ್ಪನ ತರನಾ? ಯಾಕೆ ಮಗ, ನಿಮ್ ಹುಡುಗಿ ಹಂಗಂದ್ಲ? ಸಿಟ್ನಾಗ ಯಾರು ಏನೇ ಅಂದ್ರು ನಂಬ್ಕತಿಯಲ್ಲ, ಅದಕ್ಕೆ ನೀ ನಿಮ್ಮ ಅಪ್ಪನಂಗೆ ನಿಮ್ಮ ಅಪ್ಪನಂಗೆ ಆಗ್ಬಾರ್ದು ಅಂತ ಪ್ರೀತಿಸಿದ ಹುಡುಗಿ ಕಣ್ಣಾಗ ನೀರಾಕ್ಸ್ಬಿಟ್ಟಲ್ಲ. ಅದಕ್ಕೆ ನಿಮ್ಮ ಅಪ್ಪನಂಗೆ ನೀನು ನಾವು ಪ್ರೀತಿಸಿದವ್ರ ಕಣ್ಣಾಗೆ ಕಣ್ಣೀರು ಹಾಕ್ಸ್ಬಾರ್ದು ಮಗ. ನಾವು ಮನ್ಸರಾಗಕ್ಕಿಲ್ಲ. ನಿಮ್ಮ ಅಪ್ಪನ ಬಿಟ್ಟು ದೂರ ಹೋದ್ರೆ ಗಂಡ ಬಿಟ್ಟೋಳು ಅಂತ ಎಲ್ಲರೂ ಆಡ್ಕತಾರೆ ಅನ್ನೋ ಭಯಕ್ಕೆ
ನಾನೊಂದ್ ಜೊತೆಗಿದ್ದಿಲ್ಲ. ಜೀವನದಾಗೆ ಒಂದಿನ ಬೇಡ, ಒಂದು ಕ್ಷಣನಾದ್ರೂ ಬದಲಾಗ್ತಾನೆ ಅನ್ನೋ ನಂಬಿಕೆ ಮ್ಯಾಗೆ ಅವನ ಜೊತೆಗೆ ನನ್ನ ಕಡೆಯವರೆಗೂ ಇದ್ದೆ. ಬದಲಾಗ್ಲಿಲ್ಲ. ಒಂದು ಕ್ಷಣ ನನ್ನ ಬಗ್ಗೆ ಯೋಚನೆ ಮಾಡ್ದಂಗೆ ನನ್ ಬಿಟ್ಟು ಹೊಂಟೇ ಹೋದ. ಇಡೀ ಜೀವನದಾಗೆ ನಾನು ನಿಮ್ಮಪ್ಪ ಬರೀ ಜಗಳ ಆಡಿದ್ದೇ ಬಂತು. ಜಗಳ ಆದ್ಮೇಲೆ ಒಂದು ಕ್ಷಣನಾದ್ರೂ ನನ್ನ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಕಣ್ಲ. ಆದ್ರೆ ನೀನ್ ನೋಡು, ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಹುಡುಗಿಗೋಸ್ಕರ ಕಣ್ಣೀರಾಗ್ತಿದ್ಯಾ. ಯಾವಾಗ್ಲೂ ಜಗಳ ಆಡೋ ಹುಡುಗನ್ನೇ ನಿಮ್ಮ ಹುಡುಗಿ ನೋಡಿರೋದು. ಆದ್ರೆ ಅವಳಿಗೋಸ್ಕರ ಕಣ್ಣೀರ್ ಹಾಕೋ ಹುಡುಗನ ಅವಳು ನೋಡೇ ಇಲ್ಲ. ಈಗ ಅವಳು ನೀನ್ ಒಂದ್ ಕಿತ ನೋಡಿದ್ರೆ ಜೀವನ ಪೂರ್ತಿ ನೀನ್ ಬಿಟ್ಟು ಹೋಗಕ್ಕಿಲ್ಲ ಮಗ. ನಾವು ಮನಸ್ಸು ಕೊಟ್ಟವ್ರ ಎದುರಿಗೆ ಹೋಗಿ ತಪ್ಪಾಯ್ತು ಅಂತ ಕೇಳೋದ್ರಲ್ಲಿ ಅವಮಾನ ಇಲ್ಲ. ನೀನೇ ಹೋಗ ಹುಡುಗಿನ ಮಾತಾಡ್ಸು. ಅವಳೇ ಮಾತಾಡ್ಸ್ಲಿ ಅಂತ ಯಾಕೆ ಕಾಯ್ತ್ಯಾ? ನಾನ್ ಗಂಡ್ಸು, ನಾನ್ ಯಾಕೆ ಹೋಗಿ ಮಾತಾಡ್ಸ್ಲಿ ಅಂತ ನಿನ್ ಬುದ್ಧಿ ಹೇಳ್ತದೆ. ಬುದ್ಧಿನ್ ಗೆಲ್ಲಕ್ ಬಿಟ್ಟು ಮನಸ್ಸನ್ನು ಸೋಲಿಸ್ಬೇಡ. ಹೋಗವಳನ್ನ ಕರ್ಕ ಬಾ. ನಿಮ್ಮ ಅತ್ತೆ ಕರಿತವಳೆ ಅಂತೇಳು. ಅದಕ್ಕೇನಂತೆ? ಅದೇ ಏನೋ ಇದು. ಒಂದ್ ನಿಮಿಷ ಬಂದೆ. ಅದೇ ಏನಪ್ಪ, ಸಕ್ಕರೆ ಕೇಳೋಕೆ ಇಷ್ಟು ದೂರ ಬಂದ್ಬಿಟ್ಯಾ? ನಮ್ ಫ್ಯಾಮಿಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅದೇ ನಗ್ನಗ್ತಾ ಇದ್ದ ನನ್ನ ದೊಡ್ಡ ಮಗಳ ಜೀವನ ನಮ್ ಕಣ್ಣೆದ್ರಲ್ಲೇ ನಾಶ ಆಗೋಯ್ತು. ಮಗಳ ಜೀವನ ಸರಿ ಆಗೋದನ್ನ ನೋಡದೆ ಎಲ್ಲಿ ಕಣ್ಣು ಮುಚ್ಚಿಬಿಡ್ತೀವೋ ಅಂತ ನಾನು ನನ್ನ ಹೆಂಡತಿ ಪ್ರತಿದಿನ ಕೊರಗ್ತಾ ಇದ್ವಿ. ಅದೇ ಅವರು ನನ್ನ ದೊಡ್ಡ ಮಗಳನ್ನು ಒಪ್ಪಿರೋದೆ ನಾನು ಅಮೃತನ ಅವ್ರ ಕಿರೇ ಮಗನಿಗೆ ಕೊಡ್ತೀನಿ ಅಂತಂದಿದ್ದಕ್ಕೆ. ನಾನು ನಿನ್ನ ಹತ್ರ ಕೇಳ್ತಾ ಇರೋದು ಚಿಕ್ಕ ವಿಷಯ ಅಲ್ಲಪ್ಪ. ಪ್ರೀತಿಸಿದವ್ರು ದೂರ ಆದಾಗ ಎಷ್ಟು ನೋವಾಗುತ್ತೆ, ಸಂಕಟ ಆಗುತ್ತೆ ಅಂತ ನನಗೂ ಅರ್ಥ ಆಗುತ್ತೆ. ಬೇಕಾದ್ರೆ ಇದನ್ನ ಸ್ವಾರ್ಥ ಅಂತಾನೆ ಅಂದ್ಕೋ, ಆದ್ರೆ ಇದು ಒಬ್ಬರ ವಿಷಯ ಅಲ್ಲ. ಈ ಮದುವೆ ಮೇಲೆ ಇಡೀ ಮನೆ ಡಿಪೆಂಡ್ ಆಗಿದೆ. ನನ್ನ ಇಬ್ರು ಹೆಣ್ಮಕ್ಳು ಒಂದ್ ಒಳ್ಳೆ ಮನೆ ಸೇರ್ತಾ ಇದ್ದಾರೆ. ಅದೇ ಈ ಮದುವೆ ನಿಲ್ಸೋಕ್ ಮುಂಚೆ ಯೋಚನೆ ಮಾಡು. ಈ ಮನೆ ಸಂತೋಷವಾಗಿರೋದು ಅಥವಾ ಸ್ಮಶಾನ ಆಗೋದು ನೀನ್ ತಗೊಳ್ಳೋ ನಿರ್ಧಾರದ ಮೇಲಿದೆ. ಇಲ್ಲ ಅಂಕಲ್, ಅಮೃತಂಗೆ ಯಾವಾಗಲೂ ಅವ್ರ ಅಕ್ಕನ ಖುಷಿನೇ ಅವಳು ಖುಷಿಯಾಗಿತ್ತು. ನನಗೂ ಕೂಡ ಅಮೃತನ ಖುಷಿನೇ ನನ್ನ ಖುಷಿ. ಅವಳೇ ನಿರ್ಧಾರ ಮಾಡಿದ್ಮೇಲೆ ನಂದೇನೋ ಅಭ್ಯಂತರ ಇಲ್ಲ ಬಿಡಿ. ಕೊನೆ ಸಲ ಅವಳನ್ನ ನೋಡ್ಬೋದಾ? ನೋಡಪ್ಪ, ನೀನು ಈ ಮದ್ವೆಗೆ ಏನು ತೊಂದರೆ ಮಾಡಲ್ಲ ಅನ್ನೋ ನಂಬಿಕೆ ಮೇಲೆ ಬಿಡ್ತಾ ಇದ್ದೀನಿ. ಡಿಂಪಿ, ಅಕ್ಕ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೋದಾ?
ವಿಚಾರ ಮುಚ್ಚಿಟ್ಟಿದ್ಯಾ ಡಿಂಪಿ ನನ್ನಿಂದ? ಐ ಆಲ್ವೇಸ್ ಥಾಟ್ ಯು ಆರ್ ಮೈ ಕ್ಲೋಸೆಸ್ಟ್ ಫ್ರೆಂಡ್ ಅಂತ. ಯಾಕೆ ಹಿಂಗ್ ಮಾಡ್ದೆ ಡಿಂಪಿ? ಕೆಲವು ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ಕೆಲವು ಸಂಬಂಧಗಳನ್ನ ಮರಿಬೇಕಾಗುತ್ತಕ್ಕ. ನನಗೆ ನಿನ್ ಸಂತೋಷಕ್ಕಿಂತ ಬೇರೆ ಏನು ಇಂಪಾರ್ಟೆಂಟ್ ಅಲ್ಲ. ತಲೆ ಕೆಟ್ಟಿದ್ಯಾ ನಿನ್ನೆ ಡಿಂಪಿ? ನಾವಿಬ್ರು ಸಂತೋಷವಾಗಿರ್ಬೋದಿತ್ತಲ್ವಾ? ನಾವೆಲ್ಲ ವಿದ್ಯಾವಂತರು, ಎಲ್ಲ ಕೂತು ಮಾತಾಡಿ ಸಾಲ್ವ್ ಮಾಡ್ಬೋದಿತ್ತು. ನೀನ್ ಒಂದ್ ಮಾತ್ ಹೇಳಿದಿದ್ರೆ ಇಷ್ಟೆಲ್ಲ ಬೆಳೆಯೋದಕ್ ಬಿಡ್ತಿರ್ಲಿಲ್ಲ ನಾನು. ಅವತ್ತಲ್ಲಿ ಏನ್ ನಡೀತು ಅಂತ ನಿನಗ್ ಗೊತ್ತೇ ಇಲ್ಲ. ನಿನ್ ಮದ್ವೆ ನಡಿಬೇಕಂದ್ರೆ ನಾನ್ ಸಾತ್ವಿಕ್ನ ಮದ್ವೆ ಆಗ್ಬೇಕನ್ನೋ ಮಾತು ಬಂತು. ಅಮೃತ, ಯು ಡೋಂಟ್ ವರಿ. ಇವತ್ ಫಿಕ್ಸ್ ಆಗಿರೋ ಮುಹೂರ್ತದಲ್ಲಿ ನಿನ್ನ ಅಕ್ಕನ ಮದುವೆ ನಡೆದೇ ನಡೆಯುತ್ತೆ. ಯಾರು ಏನ್ ಹೇಳಿದ್ರು ಸರಿ. ಪ್ರೀತ್ಸೋರ್ನ ಕಳ್ಕೊಂಡಾಗ ಆಗೋ ನೋವೇನು ಅಂತ ನಂಗೆ ಚೆನ್ನಾಗ್ ಗೊತ್ತು. ನಾನ್ ಅನ್ಭವ್ಸದನ್ನ ನೀನ್ ಅನ್ಭವ್ಸೋದ್ ಬೇಡ ಡಿಂಪಿ. ತನ್ ಖುಷಿನ ನಿಮ್ ಅಕ್ಕನ್ ಖುಷಿಗೋಸ್ಕರ ತ್ಯಾಗ ಮಾಡ್ದವ್ ಅವನು. ಏನ್ ಯೋಚನೆ ಮಾಡ್ತಿದ್ಯಾ? ಹೊರಡು ಡಿಂಪಿ, ಹೊರಡು. ಪಪ್ಪ, ಐ ಆಮ್ ಸಾರಿ ಪಪ್ಪ. ಸಾರಿ ಕೇಳ್ಬೇಕಾಗಿರೋ ನೀನಲ್ಲ ಮಗಳೇ. ನಾನು ಒಬ್ಬಳ ಮಗಳ ಜೀವನನ ಸರಿ ಮಾಡಕ್ ಹೋಗಿ ಇನ್ನೊಬ್ಬಳ ಜೀವನನ ಬಲಿ ಕೊಡಕ್ ಹೊಟ್ಟಿದ್ನಲ್ಲ. ಎಂಥ ತಂದೆ ನಾನು. ನನ್ನ ಕ್ಷಮಿಸ್ಬಿಡು ಮಗಳೇ. ಪಪ್ಪ ಪ್ಲೀಸ್. ಪ್ಲೀಸ್ ಈ ಸಲ ಬಿಡು. ಮದ್ ನೋಡು ನೀನು ಎಲ್ಲಿಗೆ ತೋರ್ತೀಯ? ಅವನೆಲ್ಲಿದೆ ಅಂತ ಗೊತ್ತಾ ನಿಂಗೆ? ಹತ್ರದಲ್ಲಿ ಯಾವ್ದಾದ್ರು ಬಾರ್ ಇದ್ಯಾ? ಬಾರ ಬಾರ ಬಾರ. ಸರಿ, ಹಾಗಾದ್ರೆ ನಾನೇ ಡ್ರಾಪ್ ಮಾಡ್ತೀನಿ. ನೀನ್ ಮುಂದ್ಗಡೆಯಿಂದ ಬಾ, ನಾನು ಹಿಂದ್ಗಡೆಯಿಂದ ಬರ್ತೀನಿ. ಓಕೆ, ಐ ಲವ್ ಯು ಪಪ್ಪ. ದೊರೆ, ಹಿಂಗೆಲ್ಲ ಹೇಳಿದ್ರೆ ಹೆಂಗೆ ದೊರೆ? ನಮ್ಮೂರಿಗೆ ಬಂದು ನೀವು ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಹೇಳಿ? ಇದು ನಮ್ಮೂರು, ನಂಬಾರು, ಇವರೆಲ್ಲ ನಿಮ್ಮ ಹುಡುಗರು. ಏನೇ ಪ್ರಾಬ್ಲಮ್ ಇರ್ಲಿ ಎಲ್ಲ ಸಾರ್ಟ್ ಔಟ್ ಮಾಡ್ಬಿಡೋಣ. ಇವತ್ತು ನಿಮ್ಮ ಅತ್ತಿಗೆ ಮದ್ವೆ. ಕಡೆ ಸತಿ ಮಕ ನೋಡ್ಕೊಂಡು ಬೇಜಾರಲ್ಲಿ ಬಂದು ಬಾರಲ್ಲಿ ಎಣ್ಣೆ ಹಾಕ್ತಾ ಇದೀವಿ. ಏನ್ ಸಾರ್ಟ್ ಔಟ್ ಮಾಡ್ತೀಯ ನಿನ್ ಪಿಂಡ? ಅತ್ತಿಗೆ ಮದ್ವೆನ ನಿಲ್ಸದ್ ಬಿಟ್ಟು ಮದ್ವೆ ನೋಡ್ಕೊಂಬಂದೆ ಅಂತ ಹೇಳ್ತೀಯ. ಹೊಟ್ಟೆಗೆ ನನ್ನ ತಿಂತ್ಯಾ ಇಲ್ಲ? ಅದ್ ಬಿಡಿ ದೊರೆ, ಮದ್ವೆ ನಿಲ್ಸದ್ ಬಿಟ್ಟು ನೀವ್ ಯಾಕೆ ಇಲ್ಲಿ ಬಂದ್ರಿ ದೊರೆ? ನಡೀರಿ, ಈಗ್ಲೇ ಹೋಗತ್ಗೆ ಮದ್ವೆ ನಿಲ್ಸೋಣ. ಅತ್ಗೆ ಎಷ್ಟ್ ಮುದ್ದಾಗಿದಾರಲ್ವಾ? ನಮ್ಮ ಹುಡುಗ ಏನ್ ಕಮ್ಮಿನ? ಅತ್ಗೆಗೇನಾದ್ರೂ ಮಠ ಮಧ್ಯಾಹ್ನ ಬಾರಲ್ಲಿ ನಿಂತ್ಕೊಂಡು ಎಣ್ಣೆ ಹೊಡಿ ಅಭ್ಯಾಸ ಇದೆಯಾ? ಅತ್ಗೆನಲ್ಲಿ ನೋಡ್ದಂಗಾಯ್ತು, ಅದಕ್ಕೆ ಹೇಳ್ದೆ. Ladies and gentlemen. ನಾವೇ ಅನ್ಸುತ್ತೆ. Okay, gentlemen. Men. ಅದು ನಾನೇ. ಇವತ್ತು ನನ್ ಜೀವನದ ಅತ್ಯಂತ ಅಮೂಲ್ಯವಾದ ದಿನ. ನನ್ ಬಾಯ್ ಫ್ರೆಂಡ್ ನನಗ್ ವಾಪಸ್ ಸಿಕ್ಕಿದ್ದಾನೆ. ಒಂದು ಚಿಕ್ಕ ವಿಚಾರದಿಂದ ಒಂದು ದೊಡ್ಡ ಜಗಳ ಆಗಿ ನಾವಿಬ್ರು ದೂರ ಆಗಿದ್ವಿ. ಆ ನೋವಿಂದ ಕೊರಗಿ ಆಸ್ಪತ್ರೆ ಸೇರಿ ನಿಮ್ಯಾನ್ಸ್ ಅಲ್ಲಿ ಹುಚ್ಚಿ ಆಗಿ ನನ್ ಕಷ್ಟ ಕೇಳ್ಬೇಡಿ. ಬಟ್ ಇವತ್ತು ಆ ನೋವ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಕ್ ರೆಡಿ ಆಗಿದ್ದೀನಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಇವನನ್ನ ಮದ್ವೆ ಆಗ್ತಾ ಇದ್ದೀನಿ. ಚಪ್ಪಾಳೆ. ಪ್ರತಿ ವರ್ಷ ಒಂದ್ ಮಗು ಆಗ್ಲಿ ಅಂತ
ನೀವೆಲ್ಲ ಆಶೀರ್ವಾದ ಮಾಡ್ಬೇಕು. Will you marry me?